ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವು ಒಂದು ಚಾಲೆಂಜ್ ತೊಗೊಂಡು ಎಂಟೈರ್ ಫಿಸಿಕ್ಸ್ನ ಒನ್ ಶಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ ನಾನು. ಆ್ಯಂಡ್ ಸೊ ಆಲ್ರೆಡಿ ನಿಮ್ಮ ಎಲ್ಲ ಚಾಪ್ಟರ್ಸು ಇಲ್ಲಿವರೆಗೂ ಸೊ ಫಸ್ಟ್ ಚಾಪ್ಟ್ರಿಂದ ಹಿಡಿದು ಮ್ಯಾಗ್ನೆಟಿಸಮ್ ಮ್ಯಾಟ್ರಿಗೂ ಎಲ್ಲ ಚಾಪ್ಟರ್ ಒನ್ ಶಾರ್ಟಲ್ಲಿ ಮುಗಿಸಿದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ. ಸೊ ಟುಡೇ ವಿಲ್ ಫಿನಿಶ್ ದಿಸ್ ಚಾಪ್ಟರ್. ಆ್ಯಂಡ್ ಈ ಚಾಪ್ಟರ್ ತುಂಬ ಈಸಿ ಇರುತ್ತೆ ಮಕ್ಕಳೇ. ಸೊ ಎಲ್ಲ ಚಾಪ್ಟರ್ನು ವೀಡಿಯೋಸ್ನಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಯಾವುದೇ ಚಾಪ್ಟರ್ ಬೇಕಾದ್ರೆ ಹೋಗಿ ನೋಡಿ, ತುಂಬ ಈಸಿ ಇರುತ್ತೆ. ಇನ್ನೊಂದು ಅದು ಯಾವುದು ರೇ ಆಪ್ಟಿಕ್ಸ್ ಮತ್ತು ಒಂದು ವೇ ಆಪ್ಟಿಕ್ಸ್ ಮುಗಿಸ್ಬಿಟ್ರೆ ಬೇರೆ ಎಲ್ಲ ಚಾಪ್ಟರ್ಸ್ ತುಂಬ ಈಸಿ, ಸಣ್ಣ ಸಣ್ಣ ಚಾಪ್ಟರ್ಸು ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು, ದಟ್ಸ್ ವಾಟ್ ಐ ಟೆಲ್. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೆ ಸರ್ ಕೆಮಿಸ್ಟ್ರಿ ಅಂತ. ನಾನು ಸ್ವಲ್ಪ ಒಂದು ಲಾಸ್ಟ್ 2 ಡೇಸಿಂದ ಬಿಸಿ ಇದೆ, ಬಿಕಾಸ್ ಸೇಮ್ ಅದೇ ಕೆಲಸದಲ್ಲಿ ಬಿಸಿ ಇದೆ. ಸೊ ವೆರಿ ಸೂನ್ ಕೆಮಿಸ್ಟ್ರಿ ವೀಡಿಯೋಸ್ ಬರುತ್ತೆ, ಇನ್ನೇನು ನೀವು ಕಮೆಂಟ್ ಮಾಡಿಸ್ಬೇಕಾಗಿಲ್ಲ. ಆ್ಯಂಡ್ ಆಲ್ರೆಡಿ ಫ್ಯಾಕಲ್ಟಿ ಫೈನಲೈಸ್ ಮಾಡಿದ್ದೀವಿ. ಅವ್ರು ತುಂಬ ಎಕ್ಸ್ಪೀರಿಯನ್ಸ್, ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಚಿಕ್ಕಮಂಗ್ಳೂರಿಂದ. ಸೊ ವೆರಿ ಸೂನ್ ಕೆಮಿಸ್ಟ್ರಿ ಲೆಕ್ಚರ್ಸ್ ಬರುತ್ತೆ, ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ವಿಲ್ ಮೇಕ್ ಶೋರ್ ದಟ್ ಯು ಗೆಟ್ ಔಟ್ ಆಫ್ ಔಟ್ ಇನ್ ಆಲ್ ದ ಸಬ್ಜೆಕ್ಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಇನ್ ದಿಸ್ ಚಾಪ್ಟರ್ ವಿಲ್ ಡಿಸ್ಕಸ್ ಕ್ವಿಕ್ಲಿ. ದಿಸ್ ಅ ಚಾಪ್ಟರ್ ಔಟ್ಲೈನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, EMI. ಸೊ ಇವೆಲ್ಲ ಡಿಸ್ಕಸ್ ಮಾಡೋಣ. ಬೇಸಿಕ್ಕಿಂದ ಡಿಸ್ಕಸ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳ್ದಂಗೆ ಐ ಹೋಪ್ ಯು ಕೆಪ್ಟ್ ಎ ನೋಟ್ಸ್. ವಾಟ್ ಇಸ್ ದ ನೋಟ್ಸ್ ಯು ಕೆಪ್ಟ್? ಸಿಂಪ್ಲಿಫೈಡ್ ಮೈಂಡ್ಸ್ ಫಿಸಿಕ್ಸ್ ಬೈ RP ಸರ್ ಅಂತ ನೋಟ್ಸ್ ಇಟ್ಕೊಂಡು ಕ್ಲೀನ್ ನಾನು ಏನು ಹೇಳ್ತೀನಿ ಎಲ್ಲ ಬರ್ಕೊಂಡು ಹೋಗಿ, ಆಯಿತಾ? ಡಿರೈವೇಷನ್ಸ್, ಎಕ್ಸ್ಪ್ಲನೇಷನ್ ಪ್ರತಿಯೊಂದು ಕೊಡ್ತೀನಿ, ಸೊ ದಟ್ ಯು ಶುಡ್ ನಾಟ್ ಲೂಸ್ ಎನಿ 1 ಮಾರ್ಕ್ ಎನಿವೇರ್. ಅರ್ಥ ಆಯ್ತಾ? ಫಸ್ಟ್ ಏನು ಸರ್ ಸ್ಟಾರ್ಟಿಂಗ್ ಯಾವುದೋ ಒಂದು ಪ್ರೆಸ್ಟೀಜ್ ಸ್ಟವ್ ಹಾಕ್ಕೊಂಡ್ಬಿಟ್ಟಿದ್ದೀರಾ ಅಂತ ನೀವು ಕೇಳುವುದು. ಏನಿದು? ಇಂಡಕ್ಷನ್ ಸ್ಟವ್ ಆ್ಯಕ್ಚುಲಿ. ಸೊ ನೀವು ಮನೇಲಿ ಕೇಳಿ, ಗೊತ್ತಾಗುತ್ತೆ ನೀವು ಅಮ್ಮಗೆಲ್ಲ. ಇಂಡಕ್ಷನ್ ಸ್ಟವ್, ನೀವು ಬ್ಯಾಚುಲರ್ಸ್ ಅಲ್ವಾ? ವೆನ್ ಯು ಬಿಕಮ್ ಬ್ಯಾಚುಲರ್ಸ್, ನೀವೆಲ್ಲ ಇಂಜಿನಿಯರಿಂಗು ಎಲ್ಲ ಮೆಡಿಕಲ್ ಹೋದಾಗ ಇದೇ ನಿಮ್ಮ ಸೇವರ್, ನಿಮ್ಮ ಲೈಫ್ ಸೇವರ್ ಆ್ಯಕ್ಚುಲಿ. ಸೊ ಇಂಡಕ್ಷನ್ ಸ್ಟವ್ ಇಟ್ಕೋ, ಒಂದು ಅದಕ್ಕೂ ಇಂಡಕ್ಷನ್ ಬೇಸ್ ಇರೋದೇ ಬೇಕು. ನೀವು ಯಾವ ಕಡಾಯಿ ಆಗಲಿ ಇಲ್ಲ ಅದೇನೋ ಪ್ಯಾನ್ ಆಗಲಿ, ಅವೆಲ್ಲದಕ್ಕೂ ಇಂಡಕ್ಷನ್ ಬೇಸ್ ಇರಬೇಕು. ಇದು ಇಂಡಕ್ಷನ್ ಸ್ಟವ್ ಆಯ್ತು. ನಮ್ಮ ಚಾಪ್ಟ್ರು ಟೀಚ್ ಮಾಡಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇವತ್ತು ಚಾಪ್ಟರು ಆಯಿತು. ಸೊ ಅದ್ರಲ್ಲಿ ಮ್ಯಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು. ಸೊ ನಾನೊಂದು ಕ್ವಶನ್ ಕೇಳ್ತೀನಿ ನಮಗೆ. ಸೊ ಇಫ್ ಯು ಆಲ್ರೆಡಿ ಡನ್ ದಿಸ್ ಚಾಪ್ಟರ್, ನನ್ನ ಪ್ರಕಾರ ತುಂಬ ಜನ ಆಲ್ರೆಡಿ ಕಾಲೇಜಲ್ಲಿ ಚಾಪ್ಟರ್ನ ಮುಗಿಸಿರ್ತಾರೆ, EMIನ. ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಹೌ ದಿಸ್ ವರ್ಕ್ಸ್? ನನಗೆ ಎಕ್ಸ್ಪ್ಲೇನ್ ಮಾಡಿಸ್ಬೇಕಾಗಿಲ್ಲ, ನೀವೇ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗುತ್ತಾ? ಗೊತ್ತಾ ನಿಮಗೆ ಇದು ಹೇಗೆ ವರ್ಕ್ ಆಗುತ್ತೆ? ಎಕ್ಸಾಕ್ಟ್ಲಿ ಯು ನೋ ಹೌ ಇಟ್ ವರ್ಕ್ಸ್ ಆ್ಯಂಡ್ ವೈ ಇಟ್ ಇಸ್ ಕಾಲ್ಡ್ ಇಂಡಕ್ಷನ್ ಸ್ಟವ್. ಆ್ಯಂಡ್ ವಾಟ್ ಇಸ್ ದ ಚಾಪ್ಟರ್ ನೇಮ್ ವಿ ಡಿಸ್ಕಸ್ ಟುಡೇ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ಫ್ಯಾಕ್ಟ್ ಇದನ್ನ ತೆಗೆದ್ರು ಕೂಡ ಇಟ್ಟು ನಾನು, ದೇರ್ ಇಸ್ ಅ ಬಿಗ್ ಕಾಯಿಲ್ ಇನ್ಸೈಡ್, ವೆರಿ ಬಿಗ್ ಕಾಯಿಲ್. ಸೊ ನಾನು ಯೂಶುವಲ್ ಲೆಕ್ಚರ್ಸ್ ಟೀಚ್ ಮಾಡೋಕ್ಕಂದ್ರೆ ಐ ಟೀಚ್ ಲಾಟ್ ಆಫ್ ಥಿಂಗ್ಸ್, ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇಫ್ ಯು ನಾಟ್ ಸ್ಟಡಿ ಟಿಲ್ ನೌ, ದಟ್ ಮೀನ್ಸ್ ನೀವೇನು ಓದ್ತಾ ಇದ್ದೀರಾ, ಇಟ್ಸ್ ನಾಟ್ ನೀವು ಸ್ಟಡಿ ಮಾಡ್ತಾ ಇದ್ದ ಚಾಪ್ಟರ್ನ ಅದನ್ನ ಪ್ರಾಕ್ಟಿಕಲಾಗಿ ಅಪ್ಲಿಕೇಶನ್ಸ್ ಆಗಿ ನೀವು ಕಲಿತಾ ಇಲ್ಲ. ಯು ನಾಟ್ ಸೀಯಿಂಗ್ ಎವ್ರಿಥಿಂಗ್ ಈಸ್ ಅರೌಂಡ್ ಯು ಈಸ್ ಯೂಸಿಂಗ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಬಟ್ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವು ಅದು ಲಿಂಕ್ ಮಾಡ್ಕೊಂಡ್ಬಿಟ್ರೆ ನೀವು ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಓಕೆ, ಎನಿವೆ ನಾನು ಜಾಸ್ತಿ ಮಾತಾಡೋಲ್ಲ, ಮತ್ತೆ ಕಮೆಂಟ್ಸ್ ಮಾಡ್ತಾರೆ ಸ್ಟೂಡೆಂಟ್ಸು. ಸರ್ ನೀವು ಏನೋ ಹೇಳ್ತಾ ಇದ್ದೀನಿ, ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಮಕ್ಕಳು, ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೈಮ್ ಸೇವ್ ಮಾಡೋಕ್ಕಂತಾನೆ ನಾನು 4-5 ಅವರ್ಸ್ ಕೂತ್ಕೊಂಡು ಲೆಕ್ಚರ್ ರೆಡಿ ಮಾಡಿ ಇಲ್ಲಿ 1 hour ಮ್ಯಾಕ್ಸಿಮಮ್ 1 hour ಎಂಟೈರ್ ಚಾಪ್ಟರ್ ಒನ್ ಶಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆರಾಮಾಗಿ ನೋಟ್ಸ್ ಬರ್ಕೊಳ್ಳಿ. So now let's start with the first one, magnetic flux. What is magnetic flux? What is electric flux? We discussed electric flux ಅಂದ್ರೆ ಏನು? Number of field lines passing through a given area perpendicularly. That is EA cos theta, or you can say E into, we discussed alva first chapter ಅಲ್ಲಿ, E into ds ಅಂದ್ರೆ surface area, surface into cos theta. E is electric field, D is the area. And even the previous chapter, magnetism matter, we discussed about something called electrostatic analogs. ಅಲ್ಲಿ ಎಲೆಕ್ಟ್ರಿಕ್ ಇದ್ದರೆ ಇಲ್ಲಿ ಮ್ಯಾಗ್ನೆಟಿಕ್ ಇರುತ್ತೆ, B ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ಯು ಹ್ಯಾವ್ μ0/4π ಇದ್ದರೆ ಇಲ್ಲಿ 1/4π ಇದೆ, ಇಲ್ಲಿ μ0/4π ಅಂತ ಯೂಸ್ ಮಾಡ್ತೀವಿ ಅಲ್ಲಿ, ಈ ಥರ. ಸೊ ವಿ ಡಿಸ್ಕಸ್ ಲಾಸ್ಟ್ ಚಾಪ್ಟರ್ ಆಲ್ಸೋ. ನಾನು ಹೇಳಿದೆ ನಿಮಗೆ ಲಾಸ್ಟ್ ಚಾಪ್ಟ್ರಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅನಲಾಗ್ಸ್ ಅಂತ. ಸೇಮ್ ಥಿಂಗ್, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲಿ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ 5E ಇರುತ್ತೆ, ಇಲ್ಲಿ 5B ಇರುತ್ತೆ. So same, instead of electric field E, you have B here, BA into cos theta. Same definition. What is magnetic flux? Flux ಅಂದರೆ ಏನು? ನಾನು ಎಕ್ಸಾಂಪಲ್ ಕೊಡು, ಜಾತ್ರೆಯಲ್ಲಿ ಫ್ಲಕ್ಸ್ ಜಾಸ್ತಿ, ನಂಬರ್ ಆಫ್ ಪೀಪಲ್. ನೀವೇನಾದರೂ ಮೇಲೆಯಿಂದ ಹಾಕಿದ್ರೆ ಜಾಸ್ತಿ ಜನ ಮೇಲೆ ಬೀಳುತ್ತೆ. ಇಫ್ ಯು ವಾಂಟ್ ಟು ಪುಟ್ ಎ ಕಲರ್ ಆರ್ ರಿಂಗ್, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಫ್ಲಕ್ಸ್ ಇಸ್ ನಂಬರ್ ಆಫ್ magnetic fields entering the area perpendicularly. Since the condition is perpendicularly, therefore see, for example, B is like this. I need to find what is the component of B which is perpendicular or along the direction of the A, that is area, or vice versa. Sometimes you can do in other way also. You can impose this on top of this or this on top of this. ಆಯಿತಾ? ಹೇಗೆ ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್, ಸಿನ್ಸ್ ಐ ವಾಂಟ್ B component which is in this direction, ಸೊ B 2 ಕಾಂಪೊನೆಂಟ್ ಇರುತ್ತೆ, ಒಂದು B sin theta, ಇನ್ನೊಂದು B cos theta ಅಂತ. ಸೊ B cos theta component is going perpendicularly to the sheet, to the plane.
ಅರ್ಥ ಆಯ್ತಾ? ಸೊ ಅದನ್ನು ನಾವು ತೊಗೊಬೇಕು, ಬಿ ಕಾಸ್ ಥೀಟಾ ಎ. ಸೊ ವಾಟ್ ಇಸ್ ದ ಟೋಟಲ್ ಫ್ಲಕ್ಸ್ ಕಮಿಂಗ್ ಇಸ್ ಎ ಇಂಟು ಬಿ ಕಾಸ್, ಐ ಮೀನ್ ಸಾರಿ, ವಾಟ್ ಇಸ್ ದಿಸ್ ಏರಿಯಾ ಅಲ್ವಾ, ಸಿಯಾ ಬಿ ಎ ಕಾಸ್ ಥೀಟಾ ಅಂತ, ಆರ್ ಎ ಕಾಸ್ ಥೀಟಾ ಆರ್ ಬಿ ಎ ಕಾಸ್ ಥೀಟಾ, ಎನಿಥಿಂಗ್ ಇಸ್ ಫೈನ್. ಅರ್ಥ ಕ್ಲಿಯರ್ ಆಗಿ? ಸೊ ಆ್ಯಂಡ್ ವೆನ್ ಎವರ್ ವಿ ಗೆಟ್ ಕಾಸ್ ಥೀಟಾ, ನಮ್ಮ ವೆಕ್ಟರ್ಸ್ ಚಾಪ್ಟರ್ ಇದೆ ಆ್ಯಕ್ಚುಲಿ, ಸೊ ಮ್ಯಾಥ್ಸಲ್ಲಿ. ಸೊ ವಿ ಯೂಸ್ ಎ ಡಾಟ್ ಬಿ, ಸೊ ದಿಸ್ ಬೇಸಿಕಲಿ ಬಿ ಡಾಟ್ ಎ ಆರ್ ಎ ಡಾಟ್ ಬಿ ಅಂತ, ಬಿ ಡಾಟ್ ಎ ವೆಕ್ಟರ್. ಸೊ ಫೈ ಇಸ್ ಬೇಸಿಕಲಿ ದ ಡಾಟ್ ಪ್ರಾಡಕ್ಟ್, ಸೊ ಸ್ಕೇಲಾರ್ ಪ್ರಾಡಕ್ಟ್ಸ್. ಸೊ ಫೈ ಫ್ಲಕ್ಸ್ ಇಸ್ ಬೇಸಿಕಲಿ ಅ ಸ್ಕೇಲಾರ್ ಕ್ವಾಂಟಿಟಿ. ಅರ್ಥ ಕ್ಲಿಯರ್ ಆಗಿ? ಬಿ ಎ ಕಾಸ್ ಥೀಟಾ. ನೆಕ್ಸ್ಟ್ ಯೂನಿಟ್ ಬಂದು ವೆಬರ್ ಇರುತ್ತೆ, ಟಿ ಆರ್ ಟೆಸ್ಲಾ ಮೀಟರ್ ಸ್ಕ್ವೇರ್ ಇರುತ್ತೆ. ಯೂನಿಟ್ಸ್ ಬಂದು ಫ್ಲಕ್ಸ್ಗೆ. ಇದು ನೆನ್ಪಿಟ್ಕೊಳ್ಳಿ. ಫ್ಲಕ್ಸ್ ಅಂದರೆ ಏನು? ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಆ ಏರಿಯಾ ಪರ್ಪೆಂಡಿಕ್ಯುಲರ್ಲಿ. ಒಂದು ಎಷ್ಟು ನಂಬರ್ ಆಫ್, ಎಷ್ಟು ಹೋಗ್ತಾ ಇದೆ, ನಂಬರ್ ಆಫ್ ಫ್ಲಕ್ಸ್ ಅಂದರೆ ಡೆನ್ಸಿಟಿ. ಫ್ಲಕ್ಸ್ ಇಸ್ ನಥಿಂಗ್ ಬಟ್ ಡೆನ್ಸಿಟಿ, ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಜಾಸ್ತಿ ಫ್ಲಕ್ಸು ಜಾಸ್ತಿ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಇನ್ನೆಲ್ಲ ಕಡೆ ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಿ, ವಿ ವಿಲ್ ನಾಟ್ ಯೂಸ್ ಅ ವರ್ಡ್ ಲೈಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಐ ಯೂಸ್ ಅ ವರ್ಡ್ ಲೈಕ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅದೊಂದು. ಸೊ ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ, ಎಕ್ಸ್ಪ್ಲೈನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಂತ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಎಕ್ಸ್ಪೆರಿಮೆಂಟು, ಅದನ್ನು ನೀವೇ ಓನಾಗಿ ಆರಾಮ ಎಕ್ಸಾಮ್ ಬರೀಬೋದು. ಆಯಿತಾ? ನಾನು ಹೇಳ್ತೀನಿ ಹೇಗೆ ಬರೀಬೇಕು ಅಂದ್ಬಿಟ್ಟು. ಸೊ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಕ್ಕಳೇ. ವಾಟ್ ಇಟ್ ಇಸ್ ಬೇಸಿಕಲಿ ನಮ್ಮ ಫ್ಯಾರಡೇ ಅವ್ರು ಏನು ಮಾಡಿದೆ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಅವರೊಂದು ಕಾಯಿಲ್ ತೊಗೊಂಡ್ರು. ಸೊ ಯು ಹ್ಯಾವ್ ಎ ಕಾಯಿಲ್ ಆ್ಯಂಡ್ ಯು ಕ್ಯಾನ್ ಟೇಕ್ ಎ ಮ್ಯಾಗ್ನೆಟ್. ನೀವು ಎಕ್ಸಾಂಪಲ್ ಇದು ಮಾಡ್ಬೋದು, ನೀವೇ ಮಾಡ್ಬೋದು. ಎಷ್ಟೊಂದು ಜನ ಮಕ್ಕಳು 10ನೇ ಕ್ಲಾಸ್ ಸೈನ್ಸ್ ಪ್ರಾಜೆಕ್ಟ್ ಅಂತ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಮ್ಯಾಮ್ ಫ್ಯಾರಡೇಸ್ ಲಾಸ್ ಅಂದ್ಬಿಟ್ಟು. ಸೊ ಕಾಯಿಲ್ ತೊಗೊತೀವಿ ಈಗ, ಒಂದು ಮ್ಯಾಗ್ನೆಟ್ ತೊಗೊಂಡಾಗ. ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್, ಫಸ್ಟು ಸೊ ವೆನ್ ಎ ಬೋತ್ ಆರ್ ಸ್ಟೇಷನರಿ, ಎರಡು ಸ್ಟೇಷನರಿ ಇದ್ದರೆ ಏನಾಗುತ್ತೆ, ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಾ ಇರುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇರುತ್ತೆ. ಬಟ್ ಇಟ್ಸ್ ನಾಟ್, ದೇರ್ ಇಸ್ ನೋ ಮೋಷನ್ ಬಿಟ್ವೀನ್ ದೀಸ್ ಟು, ರಿಲೇಟಿವ್ ಮೋಷನ್. ಸೊ ನಾನು ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ರೆ, ಸೊ ದ ಗ್ಯಾಲೋಮೀಟರ್ ಶೋಸ್ ಡಿಫ್ಲೆಕ್ಷನ್, ಡಿಫ್ಲೆಕ್ಷನ್ ಶೋ ಮಾಡುತ್ತೆ. ಸೊ ಗ್ಯಾಲೋಮೀಟರ್ ಡಿಟೆಕ್ಟ್ ಮಾಡಿದ್ರೆ ಕರೆಂಟ್ ಬರ್ತಾ ಇದೆ ಅಂದ್ಬಿಟ್ಟು. ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಕರೆಂಟ್ ಇಸ್ ಫ್ಲೋಯಿಂಗ್. ಸೊ ಇಫ್ ಐ ಮೂವ್ ಲಿಟಲ್, ಕರೆಂಟ್ ಇಸ್ ಫ್ಲೋಯಿಂಗ್. ಇಫ್ ಐ ಸ್ಟಾಪ್ ಇಟ್, ಕರೆಂಟ್ ಇಸ್ ಫ್ಲೋಯಿಂಗ್. ಸೊ ಆಸ್ ಲಾಂಗ್ ಎಸ್ ಐ ಮೂವಿಂಗ್, ನಾನು ಮೂವ್ ಮಾಡ್ತಾನೇ ಇದ್ದರೆ ಇಲ್ಲಿ ತೋರಿಸ್ತಾ ಇರುತ್ತೆ ಡಿಫ್ಲೆಕ್ಷನ್. ನಾನು ನಿಲ್ಲಿಸ್ಬಿಟ್ನಾ, ಡಿಫ್ಲೆಕ್ಷನ್ ತೋರಿಸಲ್ಲ. ಅರ್ಥ ಆಯ್ತಾ? ನಾವು ಬೇಕಾದ್ರೆ ಹೀಗೂ ಮಾಡ್ಬೋದು, ಇಲ್ಲ ಈ ಮ್ಯಾಗ್ನೆಟ್ನ ಹಾಗೆ ಇಟ್ಕೊಂಡು ಕಾಯಿಲ್ನ ಮೂವ್ ಮಾಡ್ಬೋದು. As long as I'm moving the coil, it will show deflection. If I stop the coil, then it will not show deflection. Artha aita? So what I can say, as long as there is a motion between, relative motion, as long as there is a relative motion between the coil and the magnet, this galvanometer shows deflection. Andre, if there is a relative motion, yavado ಒಂದು ಮೂವ್ ಆಗ್ತಾ ಇರಬೇಕು ರಿಲೇಟಿವ್ ಟು ಅದರ್, ಆಗ ಮಾತ್ರ ಗ್ಯಾಲೋಮೀಟ್ರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ವೆರಿ ಸಿಂಪಲ್. ಅದಾದಮೇಲೆ ಫಾಸ್ಟಾಗಿ ಮೂವ್ ಆದರೆ ಜಾಸ್ತಿ ಡಿಫ್ಲೆಕ್ಷನ್ ತೋರಿಸುತ್ತೆ. ದಟ್ ಮೀನ್ಸ್ ಮೋರ್ ಕರೆಂಟ್ ಇಸ್ ಪ್ರೊಡ್ಯೂಸ್ಡ್. ಆರ್ ಯು ಕ್ಯಾನ್ ಸೇ, ಇದನ್ನು ಹಿಂಗೆ ಪುಷ್ ಮಾಡ್ತಾ ಇದ್ದೀನಿ, ನಾನು ಹಿಂಗೆ ವಾಪಸ್ ಪುಷ್ ಮಾಡಿದ್ರೆ ವಾಟ್ ಎವರ್ ದ ಡೈರೆಕ್ಷನ್ ಇಟ್ ಶೋಡ್ ಅರ್ಲಿಯರ್, ಇಟ್ ವಿಲ್ ಬಿಕಮ್ ಆಪೋಸಿಟ್ ನಾವು, ಇಟ್ ವಿಲ್ ಗಿವ್ ಆಪೋಸಿಟ್ ಡೈರೆಕ್ಷನ್ ಡಿಫ್ಲೆಕ್ಷನ್. ಸೊ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಕರೆಂಟ್, ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತಾ ಇದೆ, EMF ಇಂಡ್ಯೂಸ್ ಆಗ್ತಾ ಇದೆ. ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ ಕರೆಂಟ್ ಸಚ್ ಎ ವೇ, ಸಾರಿ ನಾನು ಡೆಫಿನೇಷನ್ ಹೋಗ್ಬಿಡ್ತೇನೆ ಡೈರೆಕ್ಟಾಗಿ. ಓಕೆ, ಸೊ ಆಯ್ತು, ಲೆನ್ಸ್ ಹೇಳ್ತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ, ದಿಸ್ ಇಂಡ್ಯೂಸ್ ಕರೆಂಟ್ ಇಲ್ಲ, ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಸೊ ಈ ಮೋಷನ್ ನೀವು ಹಿಂಗೆ ಪುಷ್ ಮಾಡಿದ್ರೆ ಒನ್ ಡೈರೆಕ್ಷನ್ ಕರೆಂಟು, ಹಿಂಗೆ ತೆಗೆದ್ರೆ ಇನ್ನೊಂದು ಡೈರೆಕ್ಷನ್ ಇರುತ್ತೆ. ಸೊ ದಿಸ್ ಆಲ್ ಎಕ್ಸ್ಪ್ಲನೇಷನ್. ನೀವು ಆರಾಮಾಗಿ ಡಯಾಗ್ರಾಮ್ ಬರೆದು ನೀವು ಎಕ್ಸಾಮಲ್ಲಿ ಬರೀಬೋದು. ಆ್ಯಂಡ್ ಆಲ್ಸೋ ಒನ್ ಮೋರ್, ನಿಮ್ಮ ಬುಕ್ಕಲ್ಲಿ ಎಕ್ಸ್ಪೆರಿಮೆಂಟ್ 1, ಎಕ್ಸ್ಪೆರಿಮೆಂಟ್ 2, ಎಕ್ಸ್ಪೆರಿಮೆಂಟ್ 3 ಮೂರು ಏನಾದ್ರು NCERTಯಲ್ಲಿ. ದಿಸ್ ಒನ್ ಎಕ್ಸ್ಪೆರಿಮೆಂಟ್. ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಂದರೆ ಸೇಮ್ ಥಿಂಗ್, ದೇರ್ ಟೇಕನ್ ಬೋತ್ ಆರ್ ಕಾಯಿಲ್ಸ್, ಇನ್ಸ್ಟೆಡ್ ಆಫ್ ಮೂವಿಂಗ್ ಎ ಮ್ಯಾಗ್ನೆಟ್ ದೇರ್ ಮೂವಿಂಗ್ ಎ ಕಾಯಿಲ್. ಸೊ ಬೋತ್ ಸೇಮ್ ಥಿಂಗ್, ಆಸ್ ಲಾಂಗ್ ಆಸ್ ರಿಲೇಟಿವ್ ಮೋಷನ್ ಇಸ್ ದೇರ್ ಫಾರ್ EMF ಇಸ್ ಇಂಡ್ಯೂಸ್ಡ್. ಅಂದರೆ ಏನು, ನಾವು ಮೂವ್ ಮಾಡ್ದಂಗೆ ಆಸ್ ವಿ ಮೂವ್ ರೈಟ್, then what happens, the number of field lines linked to the coil is changing. ಫಸ್ಟು ಏನಾಗುತ್ತೆ, ಇಲ್ಲೆಲ್ಲೋ ದೂರ ಇಟ್ಕೊತೀನಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಒಂದು, ಇಲ್ಲಿ ತೊಗೊಂಡಿನಿ. ಸೊ ಇಲ್ಲೆಲ್ಲೋ ದೂರ ಇಟ್ಕೊತೀನಿ ಈಗ ಫಸ್ಟು. ಸೊ ಇಲ್ಲೆಲ್ಲೋ ಇರುತ್ತೆ ಒಂದೇ ಒಂದು ಮ್ಯಾಗ್ನೆಟ್, ಆಯಿತಾ? ಇಲ್ಲಿರುತ್ತೆ, ಇಲ್ಲೊಂದು ಇರುತ್ತೆ. ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ ಇಲ್ಲೊಂದು ಫೀಲ್ಡ್ ಲೈನ್ ದೂರ ಇದ್ದಾಗ ಯಾವುದೋ ಒಂದೇ ಒಂದು ಫೀಲ್ಡ್ ಲೈನ್ ಬರ್ತಾ ಇರುತ್ತೆ, ಎಲ್ಲ ಆಚೆ ಹೋಗ್ತಾ ಇರುತ್ತೆ, ಆಯಿತಾ? ಸೊ ನಾನೀಗ ಇದನ್ನು ಮೂವ್ ಮಾಡ್ಕೊಂಡು ಬಂದರೆ ವಿತ್ ಸಮ್ ಎಲ್ಲ ಈಗ ಮೂವ್ ಮಾಡ್ಕೊಂಡು ಬಂದಾಗ, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ linked to the coil, the number of field lines entering the coil or linked to the coil, or the magnetic flux linked to the coil changes. As I move, first 1 is entering, 2 is entering, 3 is entering, then ತುಂಬ ಹತ್ರ ತೊಗೊಂಬಂದರೆ ಜಾಸ್ತಿ ಫೀಲ್ಡ್ ಲೈನ್ಸ್ ಒಳಗಡೆ ಎಂಟ್ರಿ ಆಗುತ್ತೆ. ದಟ್ ಮೀನ್ಸ್ ಫ್ಲಕ್ಸ್ has become more. That means flux is changing. As I move, flux linked with the coil changes, therefore an EMF is induced. ಅರ್ಥ ಆಯ್ತಾ? ಈ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ಶುಡ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಆಸ್ ಲಾಂಗ್ ಎಸ್ ದೇರ್ ಇಸ್ ಎ ಚೇಂಜ್, ದೆನ್ EMF ಇಸ್ ಇಂಡ್ಯೂಸ್. ಇಫ್ ದೇರ್ ಇಸ್ ನೋ ಚೇಂಜ್, ನೋ EMF ಇಸ್ ಇಂಡ್ಯೂಸ್ಡ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇದು ಸೇಮ್ ಥಿಂಗ್, ಕಾಯಿಲ್ನ ಎರಡು ಮೂವ್ ಮಾಡಿದ್ರು ಅದೇ ಬರುತ್ತೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಇನ್ಸ್ಟೆಡ್ ಆಫ್ ಇಲ್ಲಿ ಬ್ಯಾಟ್ರಿ ದೇ ಕೆಪ್ಟ್ ಅ ಕೀ, ಈ ಥರ ಸ್ವಿಚ್ ಕೀ ಇರುತ್ತೆ. ಕೀ ಆನ್ ಮಾಡಿದಾಗ ಆಫ್ ಮಾಡಿದಾಗ ಡಿಫ್ಲೆಕ್ಷನ್ ತೋರಿಸುತ್ತೆ ಅಷ್ಟೇ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೀವು ಕರೆಂಟ್ನ ಆನ್ ಮಾಡಿದ ತಕ್ಷಣ
ಕರೆಂಟ್ ಏನು ಡೈರೆಕ್ಟಾಗಿ ಹಿಂಗೆ ಬರಲ್ಲ. ಸೊ ಕರೆಂಟ್ ಸಡನ್ಲಿ ಏನಾಗುತ್ತೆ, ಬೇಸಿಕಲಿ ಇಟ್ ಸ್ಲೈಟ್ಲಿ ಇನ್ಕ್ರೀಸ್ ಇನಿಷಿಯಲಿ, ದೆನ್ ಇಟ್ ಬಿಕಮ್ ಕಾನ್ಸ್ಟೆಂಟ್ ಅಗೇನ್ ಡಿಕ್ರೀಸ್. ಆನ್ ಮಾಡಿ ಆಫ್ ಮಾಡಿದಾಗ ಮಾತ್ರ ಡಿಫ್ಲೆಕ್ಷನ್ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ರೆ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ರೆ ಜಸ್ಟ್ ಎಕ್ಸ್ಪ್ಲೇನ್ ದಿಸ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಅವ್ರು ಪರ್ಟಿಕ್ಯುಲರ್ಗೆ ಎಕ್ಸ್ಪ್ಲೇನ್ 2 ಕಾಯಿಲ್ಸ್ ಅಂತ ಕೇಳಿದ್ರೆ ಸೇಮ್ ಥಿಂಗ್, ಇನ್ಸ್ಟೆಡ್ ಆಫ್ ಕಾಯಿಲ್ ಯು ಕೀಪ್ ಒನ್ ಇನ್ಸ್ಟೆಡ್ ಆಫ್ ಮ್ಯಾಗ್ನೆಟ್ ಕೀಪ್ ಎ ಕಾಯಿಲ್. ಸೊ ಇದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಇಟ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್, ವಿ ನೋ ದಟ್ ದ ಪ್ರೀವಿಯಸ್ ಚಾಪ್ಟರ್ಸ್. If I keep moving this, therefore EMF is induced. If I am not moving, EMF is not induced. Clear ಆಗಿ I don't think so. The last explain particularly. ಆಯ್ತಾ? ಸೊ ಈ ಥರ. ಸೊ ಏನಾಗುತ್ತೆ, ಏನು ಹೇಳಿದೆ ನನಗೆ? ಸೊ ವಾಟ್ಸ್ ದ ರೀಸನ್ ಬೇಸಿಕಲಿ ಯಾಕೆ EMF ಇಂಡ್ಯೂಸ್ ಆಗ್ತಾ ಇದೆ? ಬಿಕಾಸ್ ದ ಫೀಲ್ಡ್ ಲೈನ್ಸ್ ಲಿಂಕ್ ಟು ದ ಕಾಯಿಲ್. ನಾನು ಇದನ್ನ ಮ್ಯಾಗ್ನೆಟ್ನ ಮೂವ್ ಮಾಡಿದ್ರೆ, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟ್ರಿಂಗ್ ದಿಸ್ ಕಂಟಿನ್ಯೂಸ್ಲಿ ಚೇಂಜಸ್, therefore EMF is induced. ಸೊ ಎಕ್ಸಾಂಪಲ್ ಕೇಳಿದಾಗ ಫಸ್ಟ್ ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟ್. ವಾಟ್ಸ್ ಎಕ್ಸ್ಪೆರಿಮೆಂಟ್? ಸೊ ಫಸ್ಟ್ keep the coil stationary, move the magnet, EMF is induced. That's the first point. Second point, keep the magnet stationary, move the coil, EMF is induced. ಮತ್ತೆ ಮ್ಯಾಗ್ನೆಟ್ ಹಿಂಗೆ ಇಟ್ಕೊಂಡು ಕಾಯಿಲ್ನ ಮೂವ್ ಮಾಡಬೇಕು, ಆಗಲೂ EMF ಇಂಡ್ಯೂಸ್ ಆಗುತ್ತೆ. ಆಯಿತಾ? ಅದೊಂದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್, ನಾನು ಫಾಸ್ಟಾಗಿ ಮೂವ್ ಮಾಡಿದ್ರೆ ಜಾಸ್ತಿ EMF ಇಂಡ್ಯೂಸ್ ಆಗುತ್ತೆ. ಸೊ ಫಾಸ್ಟರ್ ದ ಇಫ್ ಐ ಮೂವ್ ನನಗೆ ಇಂಗ್ಲೀಷ್ ಬರೋದಿಲ್ಲ ಕರೆಕ್ಟಾಗಿ, ಓಕೆ, ನೀವೇ ಸೆಂಟೆನ್ಸ್ ಬರ್ಕೊಳ್ಳಿ. ಸೊ ಇಫ್ ದ ಕಾಯಿಲ್ ಈಸ್ ಮೂವ್ ಫಾಸ್ಟರ್ ಟುವರ್ಡ್ಸ್ ದ ಕಾಯಿಲ್, ಮೋರ್ EMF ಇಸ್ ಇಂಡ್ಯೂಸ್ಡ್. ಸೊ ಯು ರೈಟ್ ವಾಟ್ ಎವರ್ ಇಟ್ ಇಸ್. ಸೊ ಆ ಥರ. ಫೋರ್ತ್ ಬಂದುಬಿಟ್ಟು ಏನು, ಬೈ ಚೇಂಜಿಂಗ್ ಡೈರೆಕ್ಷನ್ ಆಫ್ ದ ಮೋಷನ್. ನಾನು ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ, ವಾಪಸ್ ಮೂವ್ ಮಾಡ್ತಾ, ದ ಇಂಡ್ಯೂಸ್ EMF ಇಸ್ ಆಲ್ಸೋ ಚೇಂಜಸ್. ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ EMF ಆಲ್ಸೋ ಚೇಂಜ್ಡ್ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದ ಮೋಷನ್. ನೀವು ಹಿಂಗೆ ಮೂವ್ ಮಾಡ್ತಾ ಇದ್ದೀರಾ, ಹಿಂಗೆ ಒಂದು EMF ಪ್ರೊಡ್ಯೂಸ್ ಆಗುತ್ತೆ. ನಾನು ವಾಪಸ್ ಹಿಂಗೆ ತೆಗೆದ್ರೆ ಇನ್ನೊಂದು EMF, ದ EMF ಇಸ್ ಪ್ರೊಡ್ಯೂಸ್ ಬಟ್ ಇಟ್ ವಿಲ್ ಬಿನ್ ದ ಆಪೋಸಿಟ್ ಡೈರೆಕ್ಷನ್. ಸೊ ಈ ಥರ ನೀವೇ ಓನಾಗಿ ಒಂದು 4-5 ಸೆಂಟೆನ್ಸ್ ಬರೀರಿ, ಡಯಾಗ್ರಾಮ್ ಬರೀರಿ ಚೆನ್ನಾಗಿ. ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ರೈಟ್ ಸಮ್ ಎಕ್ಸ್ಪ್ಲನೇಷನ್. ಆ್ಯಂಡ್ ಇಫ್ ಯು ವಾಂಟ್ ಅಬ್ಸರ್ವೇಷನ್ ಬೋತ್ ಆರ್ ಸೇಮ್. if they ask for 5 marks and all, then you write diagram, experiment, observation, all 2-3 marks ಅಂತ ಹೇಳಿದ್ರೆ ಡಯಾಗ್ರಾಮ್ ಬರೆದು you write all this, that's enough. Observation, that's the first observation is, as long as there is a relative motion ಇದ್ದರೆ ಮಾತ್ರ EMF ಇಂಡ್ಯೂಸ್ ಆಗುತ್ತೆ. ಯಾವ್ದು ಬೇಕಾದರೂ ಮೋಷನಲ್ಲಿ ಇರ್ಬೋದು, ಐದರ್ ಕಾಯಿಲ್ ಆರ್ ಮ್ಯಾಗ್ನೆಟ್, ಬಟ್ ರಿಲೇಟಿವ್ ಮೋಷನ್ ಅನ್ನೋದು ಇರಬೇಕು, ದೆನ್ ಓನ್ಲಿ ಇಟ್ಸ್ ಪಾಸಿಬಲ್. ಇನ್ನೊಂದೇನು, ನಾನು ಫಾಸ್ಟಾಗಿ ಮೂವ್ ಮಾಡಿದ್ರೆ EMF ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. EMF ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌ ಫಾಸ್ಟ್ ಯು ಮೂವ್ ಇಟ್. ಅರ್ಥ ಆಯ್ತಾ? ಇನ್ನೊಂದು ಡೈರೆಕ್ಷನ್ ಚೇಂಜ್ ಆದರೆ ಸೇಮ್ ಪಾಯಿಂಟ್ಸ್. ಆಯಿತಾ? ನೆಕ್ಸ್ಟು. ಸೊ ಆ್ಯಂಡ್ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಸೇ ದ 2 laws. ಆ್ಯಂಡ್ NCERT ಒಂದೇ ಲಾ ಇದೆ, ಸೆಕೆಂಡ್ ಲಾ. So first law ಬಂದು, whenever there is a change in the magnetic flux linked with the coil, EMF is induced. That's simple. Second law, and the magnitude of induced EMF is directly proportional or is equal to the rate of change of magnetic flux linked with the coil. Andre the EMF is induced aguttalla, induced EMF, induced EMF is equal to rate of change of flux. Rate andre how fast it is changing. ನೀವು ಕಾಯಿಲ್ ತೊಗೊಂಡು ಜೋರಾಗಿ ಹಿಂಗೆ ಪುಷ್ ಮಾಡಿದಾಗ ಜಾಸ್ತಿ ಫ್ಲಕ್ಸ್ ಚೇಂಜ್ ಆಗ್ತಾರೆ. ಚೇಂಜ್ ಇಸ್ ಹ್ಯಾಪ್ನಿಂಗ್ ವೆರಿ ಫಾಸ್ಟ್. ಅರ್ಥ ಆಯ್ತಾ? ದೇರ್ಫೋರ್ ದ ರೇಟ್ ಅಟ್ ವಿಚ್ ಇಟ್ ಚೇಂಜಸ್ ಫಾಸ್ಟರ್ ದ ರೇಟ್, ಕ್ವಿಕ್ಕಾಗಿ ಮೂವ್ ಮಾಡ್ಬೇಕು ಅಷ್ಟೇ. ಇನ್ನೇನು ರೇಟ್ ಅಂದರೆ ಏನು? ನಿಮ್ಮ ಕೆಮಿಸ್ಟ್ರಿಯಲ್ಲಿ ಇದೆ ರೇಟ್ ಆಫ್ ಚೇಂಜ್ ಆಫ್ ಈಕ್ವೇಷನ್ಸ್. ಕೆಲವೊಂದು ರಿಯಾಕ್ಷನ್ ತುಂಬ ಫಾಸ್ಟಾಗಿ ಆಗುತ್ತೆ, ಚೇಂಜ್ ಇಸ್ ವೆರಿ ಫಾಸ್ಟ್. ಕೆಲವೊಂದು ರಿಯಾಕ್ಷನ್ ಸ್ಲೋಗಿ ಆಗುತ್ತೆ, ಚೇಂಜ್ ಇಸ್ ವೆರಿ ಸ್ಲೋ. ಆ ಥರ. ಸೊ ಇಲ್ಲೂ ಅಷ್ಟೇ, ನೀವು ಜೋರಾಗಿ ಮೂವ್ ಮಾಡಿದ್ರೆ the flux is changing fast. The flux linked with the coil is changing fast. Therefore, EMF is induced more. So that is the magnitude of induced EMF is equal to the rate of change of flux linked with the coil. These words are very important if they ask you in the exam. Induced EMF, the rate of change of magnetic flux. That's very important, and the equation you have to write. And why negative sign, we'll discuss it now. Okay. Next, because the EMF induced will always oppose the cause. ಅದು ನೆಕ್ಸ್ಟ್ ಟಾಪಿಕ್. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಕೇಳಿದ್ರೆ 2 ಪಾಯಿಂಟ್ ಬರೀ, ದಟ್ಸ್ ಎನಫ್. ನೆಕ್ಸ್ಟು. ಸೊ ಆಯ್ತಪ್ಪ, ಈಗೇನಾಯ್ತು, ಈಗ ನೀವೇ ಒಂದು ಬೇಸಿಕ್ ಕ್ವಶನ್ ಕೇಳಿ, ನೀವೇ ಒಂದು ಕ್ವಶನ್ ಕೇಳಿ, ಸರ್ ಇಲ್ಲಿ ಕಾಯಿಲ್ ಇದೆ, ಇಲ್ಲಿ ಮ್ಯಾಗ್ನೆಟ್ ಇದೆ. ಅಲ್ಲ, ನಾನು ಮ್ಯಾಗ್ನೆಟ್ ಮೂವ್ ಮಾಡಿದ್ರೆ ಕಾಯಿಲಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಕರೆಂಟ್ ಅಂದರೆ ಏನು ನೋಡಿ, ಇಲ್ಲೊಂದು ಕಾಯಿಲ್ ಇದೆಯಾ? ಸೊ ಈ ಕಾಯಿಲ್ ಇದೆ, ನನ್ನ ಹತ್ರ ಮ್ಯಾಗ್ನೆಟ್ ಇದೆ, ವಿ ಹ್ಯಾವ್ ಎ ಮ್ಯಾಗ್ನೆಟ್. ಸೊ ನಾನು ಈ ಮ್ಯಾಗ್ನೆಟ್ನ ಮೂವ್ ಮಾಡಿದ್ರೆ ಸೊ ಈ ಮ್ಯಾಗ್ನೆಟ್ ಏನು ಮಾಡಿ ಮೂವ್ ಮಾಡೋದು, ಇದರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ವಿ ಪ್ರೊಡ್ಯೂಸಿಂಗ್ ಕರೆಂಟ್. ಹೌ ಇಟ್ಸ್ ಪಾಸಿಬಲ್? ಕರೆಂಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಲ್ವಾ? ಇಟ್ಸ್ ಒನ್ ಫಾರ್ಮ್ ಆಫ್ ಎನರ್ಜಿ. ಎಲ್ಲಿಂದ ಬರ್ತಾ ಇದೆ?
ಅದು ಹಿಂಗೆ ಇದಕ್ಕೆ ಲಿಂಕೇ ಇಲ್ವಲ್ಲ, ಇದಕ್ಕೆ ಕರೆಂಟ್ ಅಂದರೆ ಬ್ಯಾಟ್ರಿ ಇರಬೇಕು, ಇಲ್ಲ ಎಲ್ಲೋ ಸಮುದ್ರದಲ್ಲಿ, ಅಲ್ಲ ಸಮುದ್ರ ಅಲ್ಲ, ಎಲ್ಲೋ ಜಲಪಾತ, ಯುವರ್ ಫಾಲ್ಸ್ ಅಷ್ಟು ಫಾಲ್ ಆನ್ ದ ಶಿವನ ಸಮುದ್ರ, ಇಲ್ಲ ಯಾವುದೋ ಜೋಗ್ ಫಾಲ್ಸು, ಅಲ್ಲೆಲ್ಲ ಬೀಳ್ತಾ ಇರುತ್ತೆ, ಜನ್ರೇಟರ್ ಇರುತ್ತೆ, ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಎಲ್ಲಿಂದ ಕರೆಂಟ್ ಬರ್ತಾ ಇದೆ ಸರ್, ಇಲ್ಲಿ ಫ್ರಮ್ ವೇರ್ ಕರೆಂಟ್ ಇಸ್ ಕಮಿಂಗ್. ಸೊ ವಿ ನೀಡ್ ಟು, ಬಿಕಾಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸೇಸ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್. ಯಾವುದೋ ಒಂದು ಫಾರ್ಮ್ ಇನ್ನೋ ಫಾರ್ಮ್ ಕನ್ವರ್ಟ್ ಆಗಬೇಕಲ್ವಾ, ಯೋಚನೆ ಮಾಡಿ ಎಲ್ಲಿಂದ ಕನ್ವರ್ಟ್ ಆಗ್ತಾ ಇದೆ ಗೊತ್ತಾ ನಿಮಗೆ? ಓಕೆ, ಸೊ ಐ ಥಿಂಕ್ ವಿಲ್ ಬಿ ನೋಯಿಂಗ್ ಆಲ್ರೆಡಿ. ಸೊ ಏನು ಗೊತ್ತಾ ಇಲ್ಲಿ, ಸೊ ನಾನೀಗ ಊಟ ಮಾಡಿ ಆಯಿತಾ, ಸೊ ಟೊಮೆಟೊ ಬಾತ್ ತಿನ್ಕೊಂಡು ಬಂದಿದ್ದೀನಿ. ಸೊ ಐ ಹ್ಯಾವ್ ಎನರ್ಜಿ. ಸೊ ಈಗ ನಾನೇನು ಮಾಡ್ತೀನಿ, ಸೊ ಐ ಆಮ್ ಟೇಕಿಂಗ್ ದ ಮ್ಯಾಗ್ನೆಟ್, ನಾನು ಈ ಮ್ಯಾಗ್ನೆಟ್ ತೊಗೊಂಡು ನಾನು ಪುಷ್ ಮಾಡ್ತಾ ಇದ್ದೀನಿ ಹಿಂಗೆ ಟುವರ್ಡ್ಸ್ ದ ಕಾಯಿಲ್. ಸೊ ದ ಎನರ್ಜಿ ದಟ್ ನಾನು ತೊಗೊಂಡು ಪುಷ್ ಮಾಡ್ತಾ ಇದ್ದೀನಲ್ವಾ, ಸೊ ನಾನು ತಿಂತಿದ್ದೀನಿ, ಊಟ ಮಾಡಿ, ಸೊ ಎನರ್ಜಿ ಇದೆ. ಸೊ ನನ್ನ ಎನರ್ಜಿ, ಸೊ ದ ಮೆಕ್ಯಾನಿಕಲ್ ಎನರ್ಜಿ that is spent on moving the coil. So the mechanical energy, ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಇದೆಯಲ್ವಾ, ನಾನು ಮೂವ್ ಮಾಡ್ತಾ ಇದ್ದೀನಲ್ಲ ಮೆಕ್ಯಾನಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಸ್ಪೆಂಟ್ ಇನ್ ಮೂವಿಂಗ್ ದ ಕಾಯಿಲ್ ಗಾಟ್ ಕನ್ವರ್ಟೆಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಾ? ಎಲೆಕ್ಟ್ರಿಕಲ್ ಎನರ್ಜಿ ಸಿಂಪಲ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ಸೊ ನನ್ನ ಹತ್ರ ಇದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ತುಂಬ ಸರಿ. ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಒನ್ ಐ ಹ್ಯಾವ್, ಇಟ್ಸ್ ಪರ್ಫೆಕ್ಟ್ ಇದು ಎಕ್ಸಾಂಪಲ್. ಸೊ ನಾನು ಈಗ ಊಟ ಮಾಡ್ಕೊಂಡು ಬಂದಿದ್ದೀನಾ, ಸೊ ಇದು ಬ್ಯಾಟ್ರಿ ಇದು ಆಯಿತಾ. ಸೊ ನಾನು ಇದನ್ನು ಸೊ ದಿಸ್ ಇಸ್ ಎ ಡೈನಮೋ ಬ್ಯಾಟ್ರಿ. ಓಕೆ, ಸೊ ನಾನು ಐ ವಿಲ್ ಕೀಪ್ ಡೂಯಿಂಗ್ ಲೈಕ್ ದಿಸ್. ಸೊ ದ ಮೆಕ್ಯಾನಿಕಲ್ ಎನರ್ಜಿ ದಟ್ ಐ ಆಮ್ ಡೂಯಿಂಗ್ ಇಟ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇನ್ ದಿಸ್. ಅರ್ಥ ಆಯ್ತಾ? ಓಕೆ, ಯಾ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಬೇಸಿಕಲಿ ದಿಸ್ ಆಲ್ಸೋ ವರ್ಕ್ಸ್ ಆನ್ ದಿಸ್ ಪ್ರಿನ್ಸಿಪಲ್ ಓನ್ಲಿ. ಸೊ ದಿಸ್ ಓಕೆ. ಅಂದರೆ ಏನು, ನಾವು ಏನು ಇದರಲ್ಲೂ ಅಷ್ಟೇ ಡೈನಮೋ ಇರುತ್ತೆ, ಅಗೇನ್ ಸೇಮ್ ಥಿಂಗ್, ಯು ಹ್ಯಾವ್ ಎ ಕಾಯಿಲ್ ವಿಲ್ ಬಿ ದೇರ್, ಮ್ಯಾಗ್ನೆಟ್ ವಿಲ್ ಬಿ ದೇರ್, ದ ಮ್ಯಾಗ್ನೆಟ್ ಇಸ್ ರೊಟೇಟೆಡ್ ಇನ್ ಟರ್ಮ್ಸ್ ಆಫ್ ಕಾಯಿಲ್. ಹೊರಗಡೆ ಕಾಯಿಲ್ ಇರುತ್ತೆ, ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ ರೊಟೇಟ್ ಮಾಡ್ತಾ ಇರ್ತೀವಿ, ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಆ EMF ಇಂಡ್ಯೂಸ್ ಆಗಿದ್ದು ಹೊರಗಡೆ ಒಂದು ಬ್ಯಾಟ್ರಿ ಇರುತ್ತೆ, ಸ್ಟೋರ್ ಮಾಡ್ಕೊಳಕ್ಕೆ, ಆ ಬ್ಯಾಟ್ರಿಯಲ್ಲೇ ಸ್ಟೋರ್ ಮಾಡ್ತೀವಿ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಇಟ್ ಇಸ್ ಬೇಸಿಕಲ್. ಸೊ ದ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸಿಂಪಲ್, ಈವನ್ ದಿಸ್ ಆಲ್ಸೋ. ಆಯಿತಾ? ನೆಕ್ಸ್ಟು, ಸೊ ಅದಾದಮೇಲೆ, ಸೊ ದಿಸ್ ಇಸ್ ಹೌ ಇಟ್ ಕನ್ವರ್ಟ್ಸ್. ಈಗ ಇನ್ನೊಂದು ಕ್ವಶನ್ ಬರುತ್ತೆ. So in that case, okay sir, mechanical energy convert electrical energy. See, first of all, when we can do energy, ಅಲ್ಲ ನಾವು ಯಾವಾಗ ಕೆಲಸ ಮಾಡೋಕ್ಕೆ ಸಾಧ್ಯ, we should do work ಅಲ್ವಾ. I can do work only when there is opposition. See, for example, ಯಾವುದೋ ಒಂದು ಬ್ಲಾಕ್ ಇದೆ, ಈ ಬ್ಲಾಕ್ನ ನಾನು ಮೇಲೆ ತೊಗೊತೀನಿ, ಪೆನ್ ಇದೆ ಫಾರ್ ಎಕ್ಸಾಂಪಲ್, ಈ ಪೆನ್ನ ಕೆಳಗಡೆಯಿಂದ ಮೇಲೆ ತೊಗೊತೀನಿ ಈಗ. ಸೊ ಐ ಆಮ್ ಡೂಯಿಂಗ್ ವರ್ಕ್ 100%, ಕೆಳಗಡೆ ಇರೋದನ್ನ ಮೇಲೆ ತೊಗೊತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಸೊ ದ ಮೊಮೆಂಟ್ ಅಲ್ಲಿ ವಿಲ್ ಗೋನ್ ಟು ಫಾಲ್ ಡೌನ್. ದಟ್ ಮೀನ್ಸ್ ಐ ಹ್ಯಾವ್ ಡನ್ ದ ವರ್ಕ್. ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಹ್ಯಾಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಈಗ ಐ ಆಮ್ ಡೂಯಿಂಗ್ ವರ್ಕ್ ಬಿಕಾಸ್ ದೇರ್ ಇಸ್ ಸಮ್ ಒನ್ ಟು ಆಪೋಸ್. ಗ್ರಾವಿಟಿ ಏನು ಮಾಡ್ತಾ ಇದೆ, ಎಳಿತಾ ಇದೆ ಕೆಳಗಡೆ, ಬಾರೋ ಇಲ್ಲಿ ಕೆಳಗಡೆ ಅಂತ ಎಳಿತಾ ಇದೆ. ಈಗ ನಿಮ್ಮ ಮೇಲೆ ಜಂಪ್ ಮಾಡಿದ್ರೆ ಗ್ರಾವಿಟಿ ನಿಮ್ಮ ಎಳಿಯುತ್ತೆ ಕೆಳಗಡೆ ಬಾರೋ ಅಂತ, ನಿಮ್ಮ ಮೇಲಿಂದ ಜಂಪ್ ಮಾಡಿದ್ರೆ ಮೇಲೆ ಹೋಗಲ್ಲ, ಕೆಳಗಡೆ ಬೀಳ್ತೀರಾ. ಸೊ ಬಿಕಾಸ್ ಗ್ರಾವಿಟಿ ಈಸ್ ಪುಲ್ಲಿಂಗ್ ಯು ಡೌನ್. ಸೊ ಗ್ರಾವಿಟಿ ಈಸ್ ಕಾನ್ಸ್ಟೆಂಟ್ಲಿ ಪುಲ್ಲಿಂಗ್ ಯು. ಸೊ ವೆನ್ ಯು ಡೂಯಿಂಗ್ ವರ್ಕ್ ಅಗೇನೆಸ್ಟ್ ದ ಫೋರ್ಸ್, ಸೊ ವೆನ್ ಎವರ್ ದೇರ್ ಇಸ್ ಅಪೋಸಿಷನ್ ದೆನ್ ವಿ ಡೂ ವರ್ಕ್ ಅಗೇನೆಸ್ಟ್. ಸೊ ಇಲ್ಲಿ ನಾನೀಗ ಇಲ್ಲಿ ಪುಷ್ ಮಾಡ್ತಾ ಇದ್ನಲ್ವಾ, ದೇರ್ ಶುಡ್ ಬಿ ಸಮ್ ಅಪೋಸಿಷನ್ ಇಯರ್. ಇಲ್ಲ ಅಂತ ಹೇಳಿದ್ರೆ, ಇಫ್ ಐ ಜಸ್ಟ್ ಪುಷ್ ದ ಮ್ಯಾಗ್ನೆಟ್ ಇಟ್ ವಿಲ್ ಗೋ ಇನ್ಫೈನೈಟ್ಲಿ, ಲೈಕ್ ಹೋಗ್ತಾನೆ ಇರುತ್ತೆ ಮುಂದೆಗಡೆ, ಅಗೇನ್ಸ್ಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ವಾಟ್ ಹ್ಯಾಪನ್ಸ್, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಐ ಮೂವ್ ದ ಮ್ಯಾಗ್ನೆಟ್ ಲೈಕ್ ದಿಸ್ ಕಾಯಿಲ್ ವಿಲ್ ಡೆವಲಪ್ ಒನ್ ಕೈಂಡ್ ಆಫ್ EMF. ದಿಸ್ ಕಾಯಿಲ್ ವಿಲ್ ಡೆವಲಪ್ ಒನ್ ಕೈಂಡ್ ಆಫ್ ಕರೆಂಟ್ ಆರ್ EMF ವಿಚ್ ವಿಲ್ ಆಪೋಸ್ ದಿಸ್. ಅಂದರೆ ಇಲ್ಲಿ ನಾನು ನಾರ್ತ್ ಪೋಲ್ ಇಟ್ಕೊಂಡು ಈ ಕಡೆ ಪುಷ್ ಮಾಡ್ತಾ ಇದ್ರೆ, ಇದು ಕಾಯಿಲ್ ಅಲ್ವಾ, ಇದು ಸೊಲನಾಯ್ಡ್, ಇದಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ಸಚ್ ಎ ವೇ ದಟ್ ಯುವರ್ ನಾರ್ತ್ ಪೋಲ್ ವಿಲ್ ಬಿ ಇಂಡ್ಯೂಸ್ಡ್ ಆ್ಯಂಡ್ ದಿಸ್ ನಾರ್ತ್ ಪೋಲ್ ವಿಲ್ ಆಪೋಸ್ ದಿಸ್ ನಾರ್ತ್ ಪೋಲ್. ಸೊ ಅರ್ಥ ಆಯ್ತಾ? ಅಂದರೆ ಏನು? ಸೊ ಬಿಕಾಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಅಪೋಸಿಷನ್ ಇದ್ದರೆ ಮಾತ್ರ ಕೆಲಸ ಮಾಡೋದು. ಆಯಿತಾ? ದಟ್ ಇಸ್ ಯು ಆರ್ ಟು ವರ್ಕ್ ಅಗೇನ್ಸ್ಟ್ ಸಮಥಿಂಗ್. ಅಲ್ಲ, ಫ್ರಿಕ್ಷನ್ ಇಲ್ಲ ಅಂದರೆ ನೀವು ಕೆಲಸ ಮಾಡಿಸಬೇಕಾಗಿಲ್ಲ. ಈಗ ನೀವು ಮೂನಲ್ಲಿ ಮೇಲೆ ಹೋಗ್ತೀರಾ, ನೀವು ಪಿಕ್ಚರ್ ನೋಡಿರೋ ಎಷ್ಟೊಂದು ಇದು ಯಾವುದೋ ಸ್ಪೇಸ್ ಮೂವೀಸ್ ಇರುತ್ತಲ್ಲ, ಗ್ರಾವಿಟಿ, ಅದು ಇದು ಇಂಟರ್ಸ್ಟೆಲ್ಲರ್ ಎಲ್ಲನೂ, ಅದ್ರಲ್ಲಿ ನೀವು ನೋಡಿರ್ಬೋದು. ಒಂದು ಸತಿ ಆಸ್ಟ್ರೋನಾಟ್ ಬಿಚ್ಕೊಂಡ್ರೆ ಅದು ಹಗ್ಗ ಇರುತ್ತೆ, ಒಂದು ಹಗ್ಗ ಬಿಚ್ಕೊಂಡ್ರೆ ಅವ್ರು ಹಂಗೆ ಹೋಗ್ತಾನೆ ಸಿಗೋದು ಅಷ್ಟೇ, ಅಲ್ಲಿ ಬಾಯಿ ಹೇಳ್ತಾ ಇರ್ತಾರೆ, ಹಿಂಗೆ ಅಷ್ಟೇ ಮುಗಿದ ಕತೆ ನಿಮ್ಮದು ಅಷ್ಟೇ. ಯು ಕಾಂಟ್ ಇವನ್ ಕ್ಯಾಚ್ ದೆಮ್, ನೀವು ಮುಂದೆನೇ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ. ಸೊ ಡೆಡ್ ಸ್ಪೇಸಲ್ಲಿ ಅಷ್ಟೇ, ಬಿಕಾಸ್ ವೈ ದೇರ್ ಇಸ್ ನೋ ಗ್ರಾವಿಟಿ. ಒನ್ಸ್ ಆ ಸ್ಮಾಲ್ ಮೊಮೆಂಟ್ ಸ್ವಲ್ಪ ಫೋರ್ಸ್ ಕೊಟ್ಟರು ಸಹ ಹೋಗ್ತಾನೆ ಇರ್ತಾರೆ, ದೇರ್ ಇಸ್ ನೋ ಎಂಡ್ ಓನ್ಲಿ. ಆ ಥರ ಇಲ್ಲೂ ಅಷ್ಟೇ. ಸೊ ದಟ್ ಮೀನ್ಸ್ ದೇರ್ ಶುಡ್ ಬಿ ಸಮ್ ಒನ್ ಟು ಆಪೋಸಿಟ್ ಸೊ ದಟ್ ಐ ಕ್ಯಾನ್ ಡೂ ವರ್ಕ್. ಸೊ ವೆನ್ ಐ ಪುಷ್ ದಿಸ್ North pole, here also North pole will be developed so that this opposes this motion, so that we are doing work against the opposition. ಆಗ ಎನರ್ಜಿ ಇದ್ರಲ್ಲಿ ಪ್ರೊಡ್ಯೂಸ್ ಆಗುತ್ತೆ.
ಅರ್ಥ ಆಯ್ತಾ? ಸೊ ವರ್ಕ್ ಡನ್, ಸೊ ಇನ್ ಮೂವಿಂಗ್ ದಿಸ್ is converted to electrical energy, and this coil also will produce an EMF or current which will oppose this motion. So if north is moving, then it will develop a north pole. So naaniga illi north anta tagondaga coil alli, so ನೀವು n, so we take n like this, ಇದರ ತಗೊಂಡಾಗ, so what is the direction? This is basically anti clockwise. So current ಆಗ anti clockwise ಇರುತ್ತೆ. ನಾನು ಕಾಯಿಲ್ ಇಲ್ಲಿಂದ ನೋಡಿದಾಗ ಕಾಯಿಲ್ ಇರುತ್ತಲ್ವಾ, ಕಾಯಿಲ್ ಹಿಂಗೆ ಇರುತ್ತಲ್ವಾ, ಕಾಯಿಲ್ ನಾನು ನೋಡಿದ್ರೆ ಅಲ್ಲಿ ಕಾಯಿಲಲ್ಲಿ ಆಂಟಿ ಕ್ಲಾಕ್ ವೈಸ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ. ದಟ್ ಮೀನ್ಸ್ ಕರೆಂಟ್ ವಿಲ್ ಗೋ ಲೈಕ್ ದಿಸ್ ಅಂಡ್ ಲೈಕ್ ದಿಸ್ ಅಂಡ್ ಕಮ್ ಔಟ್ ಲೈಕ್ ದಿಸ್. ಇಟ್ಸ್ ಆಂಟಿ ಕ್ಲಾಕ್ ವೈಸ್ ವೆನ್ ಐ ಮೂವಿಂಗ್ ನಾರ್ತ್. ಅರ್ಥ ಆಯ್ತಾ? ಈಗ ಒಂದು ಸೇಮ್ ಎಕ್ಸ್ಪೆರಿಮೆಂಟಲ್ಲಿ ನಾನು ಕಾಯಿಲ್ನ ತಗೊಂಡು ಹಿಂದೆಗಡೆ ಹೇಳಿದಾಗ ಇದು ನಾರ್ತ್ ಇದೆಯಾ, ಇಲ್ಲಿ ಸೌತ್ ಇದೆಯಾ, ಸೊ ಇಲ್ಲೇನಾಗುತ್ತೆ ಈಗ, ಸಾರಿ ಮ್ಯಾಗ್ನೆಟ್ ಹೇಳಿದಾಗ, ಸೊ ವೆನ್ ಐ ಪುಲ್ ಇಟ್ ಅವೇ, ದೆನ್ ವಾಟ್ ವಿಲ್ ಹ್ಯಾಪನ್, ದಿಸ್ ವಿಲ್ ಡೆವಲಪ್ ಎ one magnitude, a current, direction of current such a way that it will oppose the motion. ಏನು ಮೋಷನ್ ಏನೋ ಈ ಕಡೆ ಬರ್ತಾ ಇದೆ, ಹಾಗೆ ನೋಡಕ್ಕೆ ನಾವು ಇದನ್ನು ಈ ಕಡೆ ಎಳೆಯುತ್ತೆ ಇದು, ಸೊ ಆಪೋಸಿಟ್. ಸೊ ಈಗ ಇದನ್ನು ಈ ಕಡೆ ಎಳಿತಾ ಇದ್ದೀನಿ, ಇಟ್ಸ್ ನಾರ್ತ್ ಪೋಲ್, ಬಟ್ ಇದನ್ನು ಅಪೋಸ್ ಮಾಡಬೇಕು. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಪುಲ್ ಟುವರ್ಡ್ಸ್ ದಿಸ್ ಅಲ್ವಾ, ಸೊ ದಟ್ ಮೀನ್ಸ್ ಸೌತ್ ವಿಲ್ ಬಿ ಡೆವಲಪ್ಡ್ ಹಿಯರ್, ದಟ್ ಟೈಮ್ ಕರೆಂಟ್ ವಿಲ್ ಬಿ ಡೆವಲಪ್ಡ್ ಇನ್ ಅದರ್ ಡೈರೆಕ್ಷನ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF, magnetic induced EMF such that it always opposes the cause that is producing it. ಅದೇ ಇದೇನೋ ಅಂತಾರಲ್ಲ, ಗುರುಗೆ ಏನೋ ಸಮಥಿಂಗ್ ವಿ ಹ್ಯಾವ್ ಕನ್ನಡದ ಗುರುಗೆ ತಿರುಮಂತ್ರ ಏನೋ ಹೇಳ್ತಾರೆ, ಆ ರೀತಿ ಯು ಆರ್ ಲರ್ನಿಂಗ್ ಫ್ರಮ್ ಸಮ್ಮನ್, ಆ್ಯಂಡ್ ನನಗೆ ಯು ಆಲ್ ಬಿಕಮ್ ಎಕ್ಸ್ಪರ್ಟ್ಸ್ ಆಫ್ಟರ್ವರ್ಡ್ಸ್. ಸೊ ನನಗೆ ಹೇಳ್ಕೊಡ್ತಾ ಇರ್ತೀನಿ, ಮೇ ಬಿ ಫ್ಯೂಚರಲ್ಲಿ some of you may become big scientists, research scientists and all. Then you can tell me, sir, I have done research on this, I have published some 10 journals, international journals on this, on the EMI and all. ಸೊ ಇದು ಇನ್ನೂ ಡೆಪ್ತಲ್ಲಿದೆ ಸರ್ ಅಂತ ಆ ಥರ. ಬಟ್ ನಮ್ಮ ಟೀಚರ್ಗೆ ನೀವು ಹೇಳ್ಕೊಡೋದು ಆ ರೀತಿ. ಎನಿವೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಅರ್ಥ ಕ್ಲಿಯರ್ ಆಗಿ? ವಾಟ್ ಈಸ್ ಲೆನ್ಸ್ ಲಾ? ಲೆನ್ಸ್ ಲಾ ಸೇಸ್ ದಟ್, ಸೊ ವೆರಿ ಸಿಂಪಲ್, ಸೊ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF ಸಚ್ ದಟ್ ಇಟ್ ಆಪೋಸಸ್ ದ ಕಾಸ್. ಏನು ಕಾಸ್? ಬಿಕಾಸ್ ಇಟ್ ಇಸ್ ಮೂವಿಂಗ್ ಟುವರ್ಡ್ಸ್ ಇಟ್, ದಟ್ಸ್ ಅ ಕಾಸ್, ಸೊ ಇಟ್ ಆಪೋಸ್ ದಟ್. Or sometimes it's going away from this, so it will pull it towards, that's again opposition. The polarity of induced EMF such that it tends to produce a current which opposes the change in the magnetic flux that produces it. Right, clear? That's the definition you can write. And so that's what the same diagrams are given. So if I push north thing hakadre illi kuda n produce agutte, n anta helidre anti clockwise, idu north pole agutte, the north node ripple. And if I put, if I pull n away from this, and S will be developed here because it want to pull it back. So it is a clockwise current, anti-clockwise current is developed. Okay, simple example keldre they will just ask a definition, just write that much. Okay, so in eddy currents ella ittu, they are not explained all those things, they are deleted actually. Tumba chanagiತ್ತು. ಈ ಮ್ಯಾಗ್ನೆಟಿಕ್ ಬ್ರೇಕ್ಸ್ ಹೆಂಗೆ ವರ್ಕ್ ಆಗುತ್ತೆ, ಮ್ಯಾಗ್ನೆಟಿಕ್ ಇಂಡಕ್ಷನ್, ಫರ್ನೆಸ್ ಇಂಡಕ್ಷನ್ಸ್ ಹೇಗೆ ವರ್ಕ್ ಆಗುತ್ತೆ, ಇದು ತುಂಬ ಚೆನ್ನಾಗಿದೆ ಮಕ್ಕಳೇ. ಚಾಪ್ಟರ್ಸ್ ಫಿಸಿಕ್ಸ್ ಇಸ್ ವೆರಿ ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ಬಂದು ಮೋಷನಲ್ EMF ಆರ್ ಮೋಷನಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ವೆರಿ ಸಿಂಪಲ್. ಈಗ ಏನಾಗುತ್ತೆ ಇಲ್ಲಿ? ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ವಿ ವಿಲ್ ಮೂವ್ ದ ಮ್ಯಾಗ್ನೆಟ್ ಅಲ್ವಾ, ಸಮ್ಟೈಮ್ ಯು ಕ್ಯಾನ್ ಮೂವ್ ದ ಕಂಡಕ್ಟರ್ ಓನ್ಲಿ. ಇನ್ ಐದರ್ ಯು ಕ್ಯಾನ್ ಡೂ ಇಟ್, ಐದರ್ ಮ್ಯಾಗ್ನೆಟ್ನ ಮೂವ್ ಮಾಡಿ, ಇಲ್ಲ ಮ್ಯಾಗ್ನೆಟ್ನ ಮೂವ್ ಮಾಡಿ, ಇಲ್ಲ ಕಂಡಕ್ಟರ್ನ ಕಾಯಿಲ್ನ ಮೂವ್ ಮಾಡಿ, ಯಾವ್ದು ಮೂವ್ ಮಾಡಿ ಪರವಾಗಿಲ್ಲ. ಇಲ್ಲೇನಾಗಿದೆ? ಇಲ್ಲಿ ಅಷ್ಟೇ, ಇಲ್ಲಿ ಮ್ಯಾಗ್ನೆಟಿಕ್ ಕಾನ್ಸ್ಟೆಂಟ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾನ್ಸ್ಟೆಂಟ್. ಇಟ್ಸ್ ಎ ಟೈಮ್ ಇಂಡಿಪೆಂಡೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದು ಟೈಮಲ್ಲಿ ಡಿಪೆಂಡ್ ಆಗಲ್ಲ ಇದು, ಬಿಕಾಸ್ ಇಟ್ಸ್ ನಾಟ್ ಚೇಂಜಿಂಗ್. ಇಟ್ಸ್ ಎ ಟೈಮ್ ಇಂಡಿಪೆಂಡೆಂಟ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದರಲ್ಲಿ I told you I have taken one kind of coil, or you can say one kind of a frame, PQRS, a conducting frame. It's a conductor. ಆಯಿತಾ? ಅದರಲ್ಲಿ ಇಷ್ಟು ಫ್ರೇಮ್ ಫಿಕ್ಸ್ ಇದೆ, ಬರೀ ಇದೊಂದು ರಾಡ್ ಮಾತ್ರ ಮೂವೇಬಲ್ ಇದೆ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ, ಈಗ ಈ ರಾಡ್ನ ಮೂವ್ ಮಾಡ್ತೀನಿ. ಈ ರಾಡ್ನ ಮೂವ್ ಮಾಡಿದಾಗ ಏನಾಗುತ್ತೆ? ಸಿಂಪಲ್ ಅಲ್ವಾ? ಫಸ್ಟ್ ನೋಡಿ ಎಷ್ಟು ಫೀಲ್ಡ್ ಲೈನ್ಸ್ ಇದೆ, 1 2 3 4 5 5 4 20 ಇದೆ. ಇದನ್ನು ಮೂವ್ ಮಾಡಿದಾಗ ಏನಾಗುತ್ತೆ? ಆ್ಯಸ್ ಐ ಮೂವ್ ಇಟ್, ಈ ಮೂವ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ? 1 2 3 4 ಕಡಿಮೆ ಆಯಿತಾ, ಯು ಹ್ಯಾವ್ 16. ಮತ್ತೆ ಮೂವ್ ಮಾಡ್ದಂಗೆ ಇನ್ನೂ 4 ಕಡಿಮೆ ಆಯಿತಾ, ಯು ಹ್ಯಾವ್ ಸಮ್ 12. ಇನ್ನು ಮೂವ್ ಮಾಡಿದಂಗೆ ಇನ್ನೂ ಕಡಿಮೆ ಆಗ್ತಾರೆ. ಸೊ ಆ್ಯಸ್ ಐ ಮೂವ್ ದಿಸ್ ರಾಡ್ ಲೈಕ್ ದಿಸ್, ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದಿಸ್ ಆರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಫ್ರೇಮ್ PQRS ಚೇಂಜಸ್. ಅರ್ಥ ಆಯ್ತಾ? ಇದನ್ನು ನೀವು ಮೂವ್ ಮಾಡ್ತಾ ಇದ್ದರೆ ದ ಫ್ಲಕ್ಸ್ ನೋಡಿ ಎಷ್ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇದೆಯಲ್ವಾ, ಅದು ಚೇಂಜ್ ಆಗ್ತಾ ಇದೆ. ಫಸ್ಟ್ 20 ಇತ್ತು, ನೆಕ್ಸ್ಟ್ 16 ಆಯಿತು, ನೆಕ್ಸ್ಟ್ 12 ಆಯಿತು, ನೆಕ್ಸ್ಟ್ 8 ಆಯಿತು, ನೆಕ್ಸ್ಟ್ 4 ಆಯಿತು. ಸೊ ಇಟ್ಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಐದರ್ ಇಟ್ ಮೇ ಬಿ ಡಿಕ್ರೀಸಿಂಗ್, ನೀವು ಹಿಂಗೆ ಮೂವ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, ಹಿಂಗೆ ಮೂವ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಐದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಬಟ್ ವಿ ವಾಂಟ್ ಚೇಂಜ್. ಸೊ ಇಟ್ ಈಸ್ ಚೇಂಜಿಂಗ್. ವೆನ್ ಐ ಮೂವ್ ದಿಸ್, ಇಟ್ಸ್ ಚೇಂಜಿಂಗ್. ವೆನ್ ಎವರ್ ದೇರ್ ಇಸ್ ಅ ಚೇಂಜಿಂಗ್ ಫ್ಲಕ್ಸ್ linked with a conductor,
then EMF is induced. What is the EMF is induced here? How do you find? Very simple. First we need to find the flux. EMF induced is very simple. E is equal to, we already know the formula, it is d phi by dt. Alva? d phi by dt. Minus d phi by dt, magnitude ತಗೊಂಡ್ರೆ d phi by dt. So ನಾನೇನು ಮಾಡೋಕ್ಕೆ ಈಗ ಬೇಸಿಕಲಿ ಫೈನ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಎಷ್ಟು ಫೈ ಅಂತ. ಫೈ ಫಾರ್ಮುಲಾ ಏನು? ಮ್ಯಾಗ್ನೆಟಿಕ್ ಫ್ಲಕ್ಸು ಬಿ ಎ ಕಾಸ್ ಟೀಟಾ. ಸೊ ಇಲ್ಲಿ ಏನಾಗುತ್ತೆ, ಟೀಟಾ ಅಂದರೆ ಆಂಗಲ್ ಬಿಟ್ಟು ಬಿ ಆ್ಯಂಡ್ ಎ. ಏರಿಯಾ ಹೀಗಿದೆಯಾ? ಏರಿಯಾ ಹೀಗಿದೆಯಾ? ಇದು ಏರಿಯಾ. ಡೈರೆಕ್ಷನ್ ಆಫ್ ದ ಪ್ಲೇನ್ ಆಲ್ವೇಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ನಾನು ತುಂಬ ಸತಿ ಹೇಳಿದ್ದೀನಿ, ಯಾವುದಾದ್ರು ಶೀಟ್ ತೊಗೊಂಡು ಅದು ಡೈರೆಕ್ಷನ್ ಏನು, ವಾಟ್ ಇಸ್ ಡೈರೆಕ್ಷನ್ ಆಫ್ ದ ಶೀಟ್, ದಿಸ್ ಇಸ್ ನಾಟ್ ದ ಡೈರೆಕ್ಷನ್. ಡೈರೆಕ್ಷನ್ ಈಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಇಟ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ವಾಟ್ಸ್ ದ ಡೈರೆಕ್ಷನ್ ಆಫ್ ದಿಸ್ ಬೋರ್ಡ್? ಬೇಸಿಕಲಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್, ದಿಸ್ ಇಸ್ ದ ಡೈರೆಕ್ಷನ್. ಆಯಿತಾ? ಈಗ ಸೊ ದ ಡೈರೆಕ್ಷನ್ ಫೀಲ್ಡ್ ಹೊರಡೆ ಹೋಗ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ಹೊರಡೆ. ಸೊ ಆರೋ ಮಾರ್ಕ್ಸ್ ಮೀನ್ಸ್ ಇಂಟು ಹಿಂಗೆ ಹೋಗ್ತಾ ಇದೆ. ಸೊ ಆ್ಯಂಡ್ ದೆನ್ ಪ್ಲೇನ್ ಇಸ್ ಲೈಕ್ ದಿಸ್. So that's how it is. Basically what you can say, both are the plane as well as the both are in same direction. Field hinge ide, the plane direction hige ide, both are same direction. Therefore what happens, angle is 0. Aita? So BA cost is 0 or 180 minus 1 minus BR plus BA barutte, magnitude BA it is. So theta is equal to 0 degrees, then basically you will get BA. Okay, what is the B hage ide, the B they are given. What's the area of this thing? It is length of the conductor, L into the x. But this x is continuously changing. As I move, x is changing. L is not changing. This is not changing. ನೋಡಿ, ಇದ್ರ ಲೆಂತ್ ಚೇಂಜ್ ಆಗ್ತಾ ಇಲ್ವಲ್ಲ, ಇದು ಮಾತ್ರ ವಿಡ್ತ್ ಮಾತ್ರ ಚೇಂಜ್ ಆಗ್ತಾ ಇದೆ, ಇದು ಚೇಂಜ್ ಆಗ್ತಾ ಇಲ್ಲ. ಆಯ್ತಾ? ಸೊ ಬಿ ಇಂಟು ಏರಿಯಾ ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆತ್, ಎಲ್ ಇಂಟು ಎಕ್ಸ್ ಅಂತ ಫಾರ್ಮುಲಾ. ಸೊ ವಿ ಗಾಟ್ ದ ಫಾರ್ಮುಲಾ ಫಾರ್ ಫ್ಲಕ್ಸ್. ಸೊ ವಾಟ್ ಈಸ್ ಇ ಎಮ್ ಎಫ್ ಇಂಡ್ಯೂಸ್ಡ್? ರೇಟ್ ಡಿ ಬೈ ಡಿ ಟಿ ಆಫ್ ಬಿ ಎಲ್ ಎಕ್ಸ್. To take the BL out, because B is not changing, L is not changing, only changing is dx by dt. What is dx by dt? Is nothing but velocity. So basically it is BLV, that is the formula. This is a motional EMF is induced. Very simple formula, BLV. Example 3 marks ಕೇಳ್ತಾರೆ, ನೀವು ಬರಿಬೇಕಾಗುತ್ತೆ. Very simple ಮಕ್ಕಳೇ. ಆಯ್ತಾ? ಸೊ ನೀವು ಎಕ್ಸಾಮಲ್ಲಿ ಬರಿಬೇಕಂತ ಹೇಳಿದ್ರೆ ಐ ವಾಂಟ್ ಯು ಟು ರೈಟ್ ಇನ್ ದಿಸ್ ವೇ. ನಾನು ಬರ್ದಿದ್ದೀನಿ ಆಲ್ರೆಡಿ, ನೋಡ್ಕೊಳ್ಳಿ ಇಲ್ಲಿ ಕ್ಲಿಯರ್ ಆಗಿ. ಫಸ್ಟು ಡಯಾಗ್ರಾಮ್ ಇಫ್ ದೇ ಆಸ್ಕ್ ಯು ಫಾರ್ 3 marks, 3 marks ಕೇಳಿದ್ರೆ ಡಯಾಗ್ರಾಮ್ ಬರೀಬೇಕು. ಅದಾದಮೇಲೆ ಅದೇ ಆ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡಬೇಕು. ಕನ್ಸಿಡರ್ ಎ ಫ್ರೇಮ್ ಪಿ ಕ್ಯೂ ಆರ್ ಎಸ್. ಆಯಿತಾ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಫ್ರೇಮ್ ಪಿ ಕ್ಯೂ ಆರ್ ಎಸ್. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ರೈಟ್ ಪಿ ಕ್ಯೂ ರಾಡ್ ಈಸ್ ಮೂವೇಬಲ್, ಇಟ್ ಈಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಆಫ್ ವಿ. ಆಯಿತಾ? ಅದಾದಮೇಲೆ ದೆನ್ ಯು ಕ್ಯಾನ್ ಅದರ ಡಯಾಗ್ರಾಮ್ ಸ್ವಲ್ಪ 4-5 ಸೆಂಟೆನ್ಸ್ ಬರೀರಿ. ಅದಾದಮೇಲೆ ಐ ಹ್ಯಾವ್ ಗಿವನ್ ವಾಟ್ ಟು ರೈಟ್ ಎವ್ರಿಥಿಂಗ್ ಹಿಯರ್. So write these sentences, write this formula, then use according to Faraday's law, take the formula, take it and take magnitude BLV. Artha aita clear agi? ಬರ್ಕೊಬೇಕು ನೀವು. ನೆಕ್ಸ್ಟ್ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಇಂಡಕ್ಟರ್ಸ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಫಿಸಿಕ್ಸಲ್ಲಿ ವಿ ಹ್ಯಾವ್ ರೆಸಿಸ್ಟರ್ಸ್, ಇಂಡಕ್ಟರ್ಸ್, ಕೆಪಾಸಿಟರ್ಸ್. ನಾವು ಆಲ್ರೆಡಿ ರೆಸಿಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ರೆಸಿಸ್ಟರ್ಸ್ ನಿಮ್ಗೆ ಗೊತ್ತು, ನೀವು ಆವಾಗಲೇ ಯೂಸ್ ಮಾಡ್ತಾ ಇದ್ದಾರೆ ರೆಸಿಸ್ಟರ್ಸ್. ಆ್ಯಂಡ್ ಕೆಪಾಸಿಟರ್ಸ್ ಬಗ್ಗೆನೂ ಗೊತ್ತಿರೋದು. ಕೆಪಾಸಿಟರ್ಸ್ ವಿ ಯೂಸ್ ಎವ್ರಿವೇರ್. ಆಲ್ರೆಡಿ ಸೆಕೆಂಡ್ ಚಾಪ್ಟರ್ನ ಹೇಳಿದೆ ಕೆಪಾಸಿಟರ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಅದಾದಮೇಲೆ ಈಗ ಬಂದು ಇಂಡಕ್ಟರ್ಸ್. ಸೊ ಎಲ್ ಸಿ ಆರ್. ಸೊ ಅದು ನೆಕ್ಸ್ಟ್ ಚಾಪ್ಟರ್ ಇದೆಯಲ್ವಾ, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎ ಸಿ ಕರೆಂಟ್ಸ್. ವಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ದ ಎಲ್ ಸಿ ಆರ್ ಸರ್ಕ್ಯೂಟ್ಸ್. ನೀವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ತೊಗೊಂಡ್ರೆ ಅದರಲ್ಲಿ ಎಲ್ಲನೂ ಇರುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೇ ಇಂಡಕ್ಟರ್ ಇದೆ, ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ. ಇದು ಕೆಪಾಸಿಟರ್ಸ್ ಇಲ್ಲಿದೆ, ಇಲ್ಲ ಕೆಪಾಸಿಟರ್ಸ್ ಇದೆಯಾ? ಇನ್ನೊಂದು ರೌಂಡಾಗಿ ಕಾಣಿಸಿಲ್ಲ, ಒಂದಿಲ್ಲಿ ರೌಂಡಾಗಿದೆ ಇಂಡಕ್ಟರ್ ಒಂದಿಲ್ಲಿ. ಇದು ನೋಡಿ, ಈ ಥರ ನೋಡಿ, ಇಲ್ಲಿದೆ ಇದು ಇಲ್ಲಿ ಹ್ಯಾವ್ ಎ ಕಾಯಿಲ್ಸ್. ಇಲ್ಲಿ ಕಟ್ ನೋಡಿ ಇಟ್ಟಿದ್ದಾರೆ, ಕಾಪರ್ ಕಟ್ ಮಾಡಿದ್ದಾರೆ. ನೀವು ಯಾವುದೇ ಸರ್ಕ್ಯೂಟ್ ಓಪನ್ ಮಾಡಿದ್ರು ಇಲ್ಲಿ ಸಿ ಕೆಪಾಸಿಟರ್ಸ್, ಇಂಡಕ್ಟರ್ಸ್ ಡಿಫ್ರೆಂಟ್ ಥರ ಇರುತ್ತೆ. ಈ ಥರ ಇರುತ್ತೆ, ಆ ಥರ ಇರುತ್ತೆ, ಈ ಥರ ಇರುತ್ತೆ. ವಿಲ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಆಯಿತಾ? ಟ್ರಾನ್ಸ್ಫಾರ್ಮರ್ಸು ಎಲ್ಲ, ರೆಸಿಸ್ಟರ್ಸು ಇದೆ, ಎಲ್ಲ ಡಯೋಡ್ಸು ಇದೆ, ಎಲ್ಲನೂ ಇದೆ. ಡಯೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ. LEDs ಇದೆ, ಎಲ್ಲ ಇದೆ ಇದರಲ್ಲಿ. ಸೊ ಈ ಥರ ಯಾವುದೇ ಒಂದು ಸರ್ಕ್ಯೂಟ್ ತೊಗೊಂಡ್ರೆ ನಿಮ್ಗೆ ಎಲ್ಲನೂ ಇರುತ್ತೆ ಅದರಲ್ಲಿ. ಆಯಿತಾ? ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾಂಪೋನೆಂಟ್ಸ್, ವೆರಿ ಇಂಪಾರ್ಟೆಂಟ್. ಇದರ ಡಿಫ್ರೆಂಟ್ ಡಯಾಗ್ರಾಮ್ಸು. ಸೊ ಇಂಡಕ್ಟರ್ ಅಂದರೆ ಬೇಸಿಕಲಿ ಏನು? ವಾಟ್ ಈಸ್ ದ ಇಂಡಕ್ಟರ್ ಸರ್? ವಾಟ್ ಈಸ್ ಇಂಡಕ್ಟರ್? ಇಂಡಕ್ಟರ್ ಅಂದರೆ ಏನೂ ಅಲ್ಲ. ಈಗ ವೈರ್ ಇದೆಯಲ್ವಾ, ಯು ಹ್ಯಾವ್ ವೈರ್, ಒಂದು ವೈರ್ ಇದೆ, ಕಾಪರ್ ವೈರ್. It's a wire. We know that when a current flows in a wire and current is passing through a conductor, field is produced. Magnetic field is produced. We know that. How, sir? We know that. Now, if you take a needle near to current carrying conductor, it will deflect.
10ನೇ ಕ್ಲಾಸ್ ಆಲ್ರೆಡಿ ಮಾಡಿದ್ದೀವಲ್ಲ ಎಕ್ಸ್ಪೆರಿಮೆಂಟು. in previous chapter moving charge, magnetism matter, we discuss all these things, we know that. And what is the formula? We discuss formula also, no? mu naught I by 2r 2 pi r formula martodra. This is a magnetic field using your ampere circuital law. Use ಮಾಡ್ಕೊಂಡು even we derive the formula also, no? The magnetic field due to a straight infinite conductor mu naught I by 2r ಇದನ್ನು ಯೂಸ್ ಮಾಡಿಕೊಂಡೆ ನಿಮ್ದು ಕರೆಂಟ್ ಕ್ಯಾರಿಂಗ್, ದ ಫೋರ್ಸ್ ಬಿಟ್ವೀನ್ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅದನ್ನು ಫೈಂಡ್ ಮಾಡೋದು ಎಲ್ಲ ಇದೇ ಫಾರ್ಮುಲಾ ಅಲ್ವಾ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವಿಲ್ ಪ್ರೊಡ್ಯೂಸ್ ಅ ಫೀಲ್ಡ್. ಇದನ್ನೇ ನಾನು ಏನಾದರೂ ಈಗ ಇದೇ ವೈರ್ ಅಪ್ಪ, ಇದು ವೈರ್ ಅಲ್ಲ, ಇದು ಸ್ಟ್ರೇಟಾಗಿ ವೈರ್ ಇದೆ, ಅದೇ ವೈರನ್ನು ತೊಗೊಂಡು ನಾನೀಗ ಫೋಲ್ಡ್ ಮಾಡ್ತೀನಿ, ಹಿಂಗೆ ಫೋಲ್ಡ್ ಮಾಡ್ತೀನಿ, ಹಿಂಗೆ ರೊಟೇಟ್. ಸೊ ದಿಸ್ ವಿಲ್ ಬಿಕಮ್ ಸೊಲೆನಾಯ್ಡ್ ನಾವು, ಆಯಿತಾ. ಸೊ ಇದರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗಿರುತ್ತೆ. ಬಟ್ ದ ಮೊಮೆಂಟ್ ಐ ಗೋ ಟು ದಿಸ್, ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಚೇಂಜ್ ಬಿಕಾಸ್ ಇಟ್ ವಿಲ್ ಬಿಕಮ್ ಲೈಕ್ ದಿಸ್, ಇಟ್ ಬಿಕಮ್ ಮೋರ್ ಸ್ಟ್ರಾಂಗರ್. ನೋಡಿ ರೊಟೇಟ್ ಮಾಡಿದಾಗ ಅಲ್ಲಿ ಎಷ್ಟೊಂದು ಕಾಯಿಲ್ಸ್ ಇರುತ್ತೆ, ಹಾಗೇನಾಗುತ್ತೆ ಫೀಲ್ಡ್ ಜಾಸ್ತಿ ಆಗ್ಬಿಡುತ್ತೆ. ಅದರದ್ದು ನೇಚರು, ಅದ್ರ ಡಯಾಗ್ರಾಮ್ ನೋಡಿ ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಅಲ್ವಾ ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ದೇರ್ ಫೋರ್ ಏನಾಗುತ್ತೆ, ಇದು ಒಂದು ವೇಳೆ ಈ ಫ್ಲಕ್ಸ್ ಏನಿದೆಯಲ್ವಾ ಅದು ಚೇಂಜ್. ಸೊ ಸಿಂಪಲಾಗಿ ಹೇಳ್ತೀನಿ, ಇಲ್ಲಿ ವೈರ್ ಸ್ಟ್ರೇಟ್ ಆಗಿದೆ, ವೈರ್ ಹಿಂಗಿದೆ, ಅದಕ್ಕೆ ಫೀಲ್ಡ್ ಹಂಗಿರುತ್ತೆ, ಇದಕ್ಕೆ ಫೀಲ್ಡ್ ಹಿಂಗಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಫೀಲ್ಡ್ ಓನ್ಲಿ ಇಟ್ ವಿಲ್ ಹ್ಯಾವ್ ಎ ಸ್ಪೆಷಲ್ ಪ್ರಾಪರ್ಟಿ ದಟ್ಸ್ ಕಾಲ್ಡ್ ಇಂಡಕ್ಟೆನ್ಸ್. ಇಂಡಕ್ಟೆನ್ಸ್ ನಥಿಂಗ್ ಬಟ್ ಲೈಕ್ ಏನ್ ಅಪೋಸಿಷನ್, ಇಟ್ಸ್ ಲೈಕ್ ಮಾಸ್. ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್, ಈಗೇನಾಗುತ್ತೆ ಫಾರ್ ಎಕ್ಸಾಂಪಲ್, ಸೊ ಐ ಥಿಂಕ್ ಲೆಟ್ಸ್ ಗೋ. ವಾಟ್ ಇಸ್ ಇಂಡಕ್ಟರ್ ಮೀನ್ಸ್ ಇಟ್ ಅ ಟೆಂಡೆನ್ಸಿ ಆಫ್ ಎನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಟು ಆಪೋಸ್ ದ ಚೇಂಜ್ ಇನ್ ದ ಕರೆಂಟ್ ಫ್ಲೋಯಿಂಗ್ ಇನ್ ಇಟ್. ನೀವು ಕೇಳ್ಬೋದು, ಸರ್ ಫಸ್ಟ್ ಆಫ್ ಆಲ್ ಯಾಕೆ ಇದು ಆಪೋಸ್ ಮಾಡುತ್ತೆ ಸರ್ ಅಂತ. ಸಿಂಪಲ್, ನಾವು ಅರ್ಥ ಮಾಡ್ಕೊಳ್ಳಿ. ಇದು ಕಂಡಕ್ಟರಾ? ಈ ಕಂಡಕ್ಟರ್ ಕರೆಂಟ್ ಹೋಗ್ತಾ ಇದೆಯಾ? ಅಲ್ಲಪ್ಪ, ಕಂಡಕ್ಟ್ರಲ್ಲಿ ಕರೆಂಟ್ ಹೋಗ್ತಾ ಇದೆ. ವೈ ವುಡ್ ದಿಸ್ ಕಂಡಕ್ಟರ್ ವಿಲ್ ಈವನ್ ಆಪೋಸ್ ದಿಸ್ ಕರೆಂಟ್? ಯಾಕೆ ಆಪೋಸ್ ಮಾಡುತ್ತೆ? ಅದು ಒಂದು ವೇಳೆ ಸ್ಟ್ರೇಟ್ ವೈರ್ ಇದ್ದರೆ ರೆಸಿಸ್ಟೆನ್ಸ್ ಆಪೋಸ್ ಮಾಡುತ್ತೆ, ಓಕೆ. ಬಟ್ ನಾವು ಹಿಂಗೆ ಮಾಡಿದಾಗ ಅಲ್ಲಿ ಇನ್ನೊಂದು ಇಂಡಕ್ಟೆನ್ಸ್ ಅಂತ ಬರುತ್ತೆ, ಅದು ಪಾಪ ಇದನ್ನ ಆಪೋಸ್ ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಐ ವಿಲ್ ಟೆಲ್ ಯು, ಲಿಸನ್ ಯಾ. ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ಸ್ವಿಚ್ ಆನ್ ಮಾಡ್ತೀರಾ, ಇಲ್ಲಿ ಇದೇನು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ವ, ಈ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಕರೆಂಟ್ ಇನಿಷಿಯಲಿ ಆನ್ ಮಾಡಿದ ತಕ್ಷಣ ಕರೆಂಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ. ಈಗ 0 ಇದೆಯಲ್ಲಪ್ಪ, 3 ಆಂಪಿಯರ್ಸ್ ಹೋಗಬೇಕು. ಸೊ ಇಟ್ಸ್ ಗೋಯಿಂಗ್ ಫ್ರಮ್ 0 to 3 ಆಂಪಿಯರ್ಸ್ ಇನ್ ಸಮ್ ಅಮೌಂಟ್ ಆಫ್ ಟೈಮ್, ಮೇ ಬಿ 0.1 ಸೆಕೆಂಡ್, 0.02 ಸೆಕೆಂಡ್, ಲೈಕ್ ದ್ಯಾಟ್. ಸೊ ಅದು ಆ ಚೇಂಜ್ ಇರೋದ್ರಿಂದ ಕರೆಂಟು, ಆ ಚೇಂಜಿಂಗ್ ಕರೆಂಟ್ ಇಸ್ ಚೇಂಜಿಂಗ್. ಸೊ ಇಟ್ ವಿಲ್ ಪ್ರೊಡ್ಯೂಸ್ ಅ ಫೀಲ್ಡ್ ವಿಚ್ ಈಸ್ ಅಗೇನ್ ಚೇಂಜಿಂಗ್ ಬಿಕಾಸ್ ಕರೆಂಟ್ ಜಾಸ್ತಿ ಆಗ್ತಾ ಇದೆ, ಫೀಲ್ಡ್ ಜಾಸ್ತಿ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಬಿಕಾಸ್ ವಿ ನೋ ದಟ್ ಕರೆಂಟ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಸೊ ಈ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ವಾ, ದಟ್ ವಿಲ್ ಗೆಟ್ ಲಿಂಕ್ಡ್ ಇಟ್ ಸೆಲ್ಫ್, ವಿ ಕಾಲ್ ಸೆಲ್ಫ್ ಇಂಡಕ್ಟೆನ್ಸ್. ಸೊ ಅದೇನಾಗುತ್ತೆ, ಈಗ ಚೇಂಜಿಂಗ್ ಫೀಲ್ಡಲ್ಲಿ ಕಂಡಕ್ಟರ್ ರೇಟ್ ಆಗಿ ಏನಾಗುತ್ತೆ, EMF ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನಾಗ್ತಾ ಇದೆ, ಕರೆಂಟ್ ಚೇಂಜ್ ಆಗ್ತಾ ಇದೆಯಾ, ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕಾಯಿಲ್ ಪ್ರೊಡ್ಯೂಸ್ ಮಾಡ್ತಿದೆ ಅದು ಚೇಂಜ್ ಆಗ್ತಾ ಇದೆಯಾ. ಸೊ ಈಗ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಕಾಯಿಲ್ ಇದೆ, ಈಗ ಅದೇ ಕಾಯಿಲೇ ಇದೆ. ಸೊ ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಗೆಟ್ ಲಿಂಕ್ ವಿತ್ ದಟ್ ಕಾಯಿಲ್. ಈಗ ಇನ್ನೊಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, EMF, ಅದು ಇದನ್ನು ಆಪೋಸ್ ಮಾಡುತ್ತೆ, ಬರಬೇಡ ನೀನು ಅಂತ. ಬಿಕಾಸ್ ಇಟ್ ವಿಲ್ ಆಲ್ವೇಸ್ ಆಪೋಸ್ ದ ಕಾಸ್. ಬಿಕಾಸ್ ಆಫ್ ದಿಸ್ ಕರೆಂಟ್ ಓನ್ಲಿ ಫೀಲ್ಡ್ ಇಸ್ ಚೇಂಜಿಂಗ್ ಕಂಟಿನ್ಯೂಸ್ಲಿ, ನೋ. That changing field will link with the same coil. Then it will produce one more current to oppose this. So we call it as back EMF. ಹೇಳ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ಬ್ಯಾಕ್ EMF ಓನ್ಲಿ, ಯಾವುದೇ ಆಗಲಿ ನೀವು ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಕರೆಂಟ್ ಬೇಕು, ಅದರಿಂದ ಕೆಪಾಸಿಟರ್ ಯೂಸ್ ಮಾಡ್ತೀವಿ. ಈಗ ನೀವು ಫ್ಯಾನ್ ಆನ್ ಮಾಡ್ತೀರಾ, ಫ್ಯಾನ್ ಓಡಬೇಕು, ಸ್ಟಾರ್ಟಿಂಗ್ ಓಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಕರೆಂಟ್ ಬೇಕು. ಕೆಪಾಸಿಟರ್ ಆನ್ ಮಾಡಿದಾಗ ಕೆಪಾಸಿಟರ್ ಏನು ಮಾಡುತ್ತೆ, ಒಂದೇ ಸೆಟ್ ಡಿಸ್ಚಾರ್ಜ್ ಮಾಡುತ್ತೆ ಕರೆಂಟ್ನ. ಕೆಪಾಸಿಟರ್ ಸ್ಲೋ ಡಿಸ್ಚಾರ್ಜ್ ಅಲ್ಲ, ಒಂದೇ ಸತಿ ಟಕ್ ಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ನನಗೀಗ ಫಾರ್ ಎಕ್ಸಾಂಪಲ್ ನನಗೆ ಸ್ಟಾರ್ಟ್ ಮಾಡೋಕ್ಕೆ 1.1 ಆಂಪಿಯರ್ ಬೇಕು, ರನ್ ಮಾಡೋಕ್ಕೆ 1 ಆಂಪಿಯರ್ ಸಾಕು, ಬಟ್ ಸ್ಟಾರ್ಟ್ ಮಾಡೋಕ್ಕೆ 1.1 ಬೇಕು. ಆ 1 ಬಂದು ನಾರ್ಮಲ್ ಕರೆಂಟ್ ಕೊಡ್ತಾ ಇರ್ತವೆ, ಯು ಗೆಟ್ ಫ್ರಮ್ ವೈರ್. ಆ 0.1 ಕೆಪಾಸಿಟರ್ ಕೊಡುತ್ತೆ ಇನಿಷಿಯಲಿ, ಇಟ್ ವಿಲ್ ಸ್ಟಾರ್ಟ್. ಅದಕ್ಕೆ ಕೆಲವೊಂದ್ಸರಿ ನಿಮ್ಮ ಫ್ಯಾನಲ್ಲಿ ನೀವು ಸ್ವಿಚ್ ಆಗ್ತೀರಾ, ಬಟ್ ಅದು ಓಡ್ತಾ ಇರೋದಿಲ್ಲ, ಸುಮ್ಮನೆ ಮೋಟ್ರ್ ಗೊಯ್ ಅಂತ ಇರುತ್ತೆ, ಬಟ್ ಓಡೋದಿಲ್ಲ. ದಟ್ ಮೀನ್ಸ್ ಕೆಪಾಸಿಟರ್ ಇಸ್ ಗಾನ್, ಯು ಹ್ಯಾವ್ ಟು ಚೇಂಜ್ ದ ಕೆಪಾಸಿಟರ್ಸ್. ಇದು ಟ್ಯೂಬ್ಲೈಟ್ಸು, ನೀವು ಪಿಕ್ಚರ್ ನೋಡ್ಬೋದು, ಯಾವ ಹಳೆ ಪಿಕ್ಚರ್ಸಲ್ಲಿ ಟ್ಯೂಬ್ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಎಂತಕ್ಕೆ ಬ್ಲಿಂಕ್ ಆಗುತ್ತೆ, ಬಿಕಾಸ್ ದ ಕೆಪಾಸಿಟರ್ ಇಸ್ ಗಾನ್, ನಾಟ್ ಸ್ಟಾರ್ಟಿಂಗ್. ಒಂದು ಸ್ಟಾರ್ಟ್ ಆಗಿಬಿಟ್ರೆ ನಿಂತಿರುತ್ತೆ, ಒಂದು ಸ್ಟಾರ್ಟ್ ಆಗುತ್ತೆ ನಾವು, ಅದು ಬ್ಯಾಕ್ EMF. ಅದು ಬಿಕಾಸ್ ವೈ, ಸೊ ಇನಿಷಿಯಲಿ ಯು ನೀಡ್ ಮೋರ್ ಬಿಕಾಸ್ ಆಫ್ ದ ಬ್ಯಾಕ್ EMF. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಇಟ್ ಇಸ್. ಇದರಲ್ಲಿ 2 ಥರ ಇಂಡಕ್ಟೆನ್ಸ್ ಇದೆ. ಒಂದು
ಮ್ಯೂಚುವಲ್ ಇಂಡಕ್ಟೆನ್ಸ್, ಇನ್ನೊಂದು ಬಂದು ಸೆಲ್ಫ್ ಇಂಡಕ್ಟೆನ್ಸ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದ್ರೆ ಏನು? ಸಿಂಪಲ್ ಆಸ್ ಅ ವರ್ಡ್ ಸೇಸ್ ಮ್ಯೂಚುವಲ್. ಮ್ಯೂಚುವಲ್ ಅಂದ್ರೆ ಏನು? ಈಗ ನಿನ್ನ ಫ್ರೆಂಡ್ ನೀನು ಆಯಿತಾ, ನಿನ್ನ ಫ್ರೆಂಡು ಎಕ್ಸಾಮ್ ಓದ್ಕೊಂಡ್ಬರ್ತಾನೆ ಚೆನ್ನಾಗಿ, ಅವ್ನು ನಾಲೆಜ್ ಇದೆ ಈಗ ಅವನಿಗೆ, ಸೊ ಕರೆಂಟ್ ಹೋಗ್ತಾ ಇದೆ ಅವ್ನ ತಲೆಯಲ್ಲಿ, ಕರೆಂಟ್ ಹೋಗ್ತಾ ಇದೆ ಆಯಿತಾ. ಸೊ ಈಸ್ ಗೋಯಿಂಗ್ ಟು ಪಾಸ್ ನಾವು. ನೀವೇನು ಮಾಡ್ತೀರಾ? ಅವನು ನೋಡ್ಕೊಂಡು ಕಾಪಿ ಹೊಡ್ಕೊಂಡು ಪಾಸ್ ಆಗ್ತೀಯ ನೀನು. ನಿನ್ನಲ್ಲಿ ನಾಲೆಜ್ ಇಲ್ಲ, ಕರೆಂಟ್ ಇಲ್ಲ, ಸೊ ಬಟ್ ನೀನಲ್ಲಿ ಏನು ಮಾಡ್ತೀಯ ಅಲ್ಲಿ, ಅವ್ನ ಕಾಪಿ ಹೊಡ್ಕೊಂಡು ಪಾಸ್ ಆಗ್ತೀಯ. ಇಟ್ಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಇಂಡಕ್ಟೆನ್ಸ್ ಅಂದರೆ ಬೇಸಿಕಲಿ ದ ಕರೆಂಟ್ ಇಂಡ್ಯೂಸ್ ಇನ್ ಒನ್ ಕಾಯಿಲ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಅದರ್ ಕಾಯಿಲ್. ಇನ್ನೊಂದು ಯಾವುದೋ ಕಾಯಿಲ್ ಇರುತ್ತೆ, ಅದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅದು ಇದಕ್ಕೆ ಲಿಂಕ್ ಆಗುತ್ತೆ. ದೇರ್ ಫೋರ್ ಆ್ಯನ್ ಇ ಎಮ್ ಎಫ್ ಇಸ್ ಇಂಡ್ಯೂಸ್ ಇನ್ ದಿಸ್ ಆಲ್ಸೋ. ಅರ್ಥ ಇದೆ ಕ್ಲಿಯರಾಗಿ? ಅಂದರೆ ನಿನ್ನ ಫ್ರೆಂಡ್ ಓದ್ಕೊಂಡು ಎಕ್ಸಾಮ್ ಬಂದಿರ್ತಾನೆ, ಅವ್ನು ಪಾಸ್ ಆಗ್ತಾ ಇದ್ದಾನೆ, ನೀನು ಅವ್ನು ನೋಡ್ಕೊಂಡು ಪಾಸ್ ಆಗ್ತಾ ಇದೆಯಾ, ದಟ್ ಮೀನ್ಸ್ ಯು ಆರ್ ಗೆಟಿಂಗ್ ಇಂಡ್ಯೂಸ್ಡ್. ಕೆಲವೊಂದು ಸತಿ ಕಾಪಿ ಹೊಡೆದವ್ರು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದುಬಿಟ್ಟಿರ್ತಾರೆ. ಸಮ್ಟೈಮ್ಸ್ ಹ್ಯಾಪನ್ಸ್, ಆಯಿತಾ. ಸೊ ನಾನು ವೆನ್ ಐ ವಾಸ್ ಅ ಪಿ ಯು ಸ್ಟೂಡೆಂಟ್, ನಾನು ಬೋರ್ಡ್ ಎಕ್ಸಾಮಲ್ಲಿ ಬರಬೇಕಂದ್ರೆ ನಾನು ಪಕ್ಕದಲ್ಲಿ ಯಾರು ಕೂತು ಎಲ್ಲರಿಗೂ ಕಾಪಿ ಹೊಡಿಸ್ತಾ ಇದ್ದೆ, ಆಯಿತಾ. ಎಲ್ಲರಿಗೂ ಪೇಪರ್ ಕೊಟ್ಟು ಕಾಪಿ ಹೊಡಿಸ್ತಾ ಇದ್ದೆ. ಎನಿವೆ, ಸೊ ನೈಸ್, ಓಕೆ. ಆಲ್ರೆಡಿ ಬೋರ್ಡ್ ಎಕ್ಸಾಮ್ ಅಂತ ಸಿಗಾಕೊಂಡಿದ್ದೆ, ಆಲ್ಮೋಸ್ಟ್ ಸಿಗಾಕೊಂಡು ಡಿಬಾರ್ ಆಗಬೇಕಾಗಿತ್ತು, ಬಟ್ ಎನಿವೇರ್ ಐ ಡಿಂಟ್ ಡೂ. ದಿಸ್ ಇಸ್ ವಾಟ್. ಸೊ ವಾಟ್ ಈಸ್ ಎ ಮ್ಯೂಚುವಲ್ ಇಂಡಕ್ಟೆನ್ಸ್? An EMF induced in one coil due to change in the magnetic flux in the other coil. So this coil magnetic flux change ಆಗ್ತಾ ಇರುತ್ತೆ. That flux change in will get linked to this and EMF is induced. Is that clear again? So the formula is ಈ ತರ ನೀವು. So the flux linkage to the B. How much flux got linked to the B? How much flux got linked to the B is proportional to current flowing in the other one. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇದ್ರಲ್ಲಿ ಜಾಸ್ತಿ ಕರೆಂಟ್ ಅಂದರೆ ಜಾಸ್ತಿ ಫ್ಲಕ್ಸ್ ಬರುತ್ತೆ, ಜಾಸ್ತಿ ಫ್ಲಕ್ಸ್ ಲಿಂಕ್ ಆಗುತ್ತೆ. ಸೊ ಈ ಥರ. ಆ್ಯಂಡ್ ದೆನ್ ಯು ಕ್ಯಾನ್ ಯೂಸ್ ಇಸ್ ಎನ್ ಬಿ ಇಂಟು 5B ಇಸ್ ಈಕ್ವಲ್ ಟು ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬಂದು ಎಮ್ ಅಂತ ಹೇಳ್ತೀವಿ, ಇಸ್ ಅ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಆ್ಯಂಡ್ ಅದಾದ್ಮೇಲೆ ಇದು ಡಿರೈವೇಷನ್ ಇದೆ. ಐ ಹ್ಯಾವ್ ನಾಟ್ ಟೇಕನ್ ಡಿರೈವೇಷನ್. ಇಲ್ಲಿವರೆಗೂ ಬೋರ್ಡ್ ಎಕ್ಸಾಮಲ್ಲಿ ಎಲ್ಲೂ ಯಾವಾಗ ಕೇಳಿಲ್ಲ, ಬಟ್ CBSE ಕೇಳ್ತಾನೆ ಇರ್ತಾರೆ, ಬಟ್ PUC ಬೋರ್ಡಲ್ಲಿ ಕೇಳಿಲ್ಲ. ಸೊ ಐ ಹ್ಯಾವ್ ನಾಟ್ ಟೇಕನ್ ಡಿರೈವೇಷನ್. ಏನು ಈಸಿ ಡಿರೈವೇಷನ್, ಅದೇನು ದೊಡ್ಡದೇನಲ್ಲ. ಯು ಜಸ್ಟ್ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಲೈಕ್ ಎನ್ಗೆ ಯು ಗೋಂಟ್ ಯೂಸ್ ನಂಬರ್ ಆಫ್ ಟರ್ನ್ಸ್ ಇಂಟು ಯೂನಿಟ್ ಲೆಂತ್ ಎಲ್ ಆ್ಯಂಡ್ 5 ಅಂತ ಹೇಳಿದ್ರೆ B. ಬಿಕಾಸ್ ಆಫ್ ಕಾಯಿಲಿಂದ ವಿ ನೋ ಕಾಯಿಲ್ ಫಾರ್ಮ್ನ μ0 NI ಅಂತ ಬರುತ್ತೆ, μ0 N ಇಂಟು I ಅಂತೇನೋ ಬರುತ್ತೆ. ಸೊ ಯು ಗೆಟ್ ಲೈಕ್ ಸಮಥಿಂಗ್ N1 N2, ಇಲ್ಲಿ N1 ಇಲ್ಲಿ N2 ಬರುತ್ತೆ, ಆದಮೇಲೆ L1 ಬರುತ್ತೆ. ಏರಿಯಾ 5 ಅಂದರೆ B ಇಂಟು A. B ಇಸ್ ದಿಸ್, ಏರಿಯಾ ಇಸ್ A ಅಂತ ಬರುತ್ತೆ. ಸೊ A ಇಸ್ πr ಸ್ಕ್ವೇರ್, B ಇಸ್ μ0 ಇಂಟು N ಇಂಟು I ಬರುತ್ತೆ. ಸೊ I ಆಲ್ರೆಡಿ ಇದೆ ಅಲ್ಲಿ. ಸೊ ಡಿರೈವೇಷನ್, ಸಿಂಪಲ್ ಡಿರೈವೇಷನ್ ಇದೆ. ಬಟ್ ಐ ಆಮ್ ನಾಟ್ ಟೀಚಿಂಗ್ ದ ಡಿರೈವೇಷನ್, ನಾಟ್ ರಿಕ್ವೈರ್ಡ್. ಜಸ್ಟ್ ರಿಮೆಂಬರ್ ದಿಸ್ ಮಚ್. ನೆನ್ಪಿಟ್ಕೊಳ್ಳಿ ಸಾಕು. ಏನಾಯಿತು? ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್. ಸೊ ದಿಸ್ ಹೌ ಇಟ್ ಇಸ್. ಆ್ಯಂಡ್ ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ನೀನೇ ಎಕ್ಸಾಮ್ಗೆ ಓದ್ಕೊಂಡು ನೀನೇ ಪಾಸ್ ಆಗೋದು, ದಟ್ ಸೆಲ್ಫ್ ಇಂಡಕ್ಟೆನ್ಸ್. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ದ EMF ಇಂಡ್ಯೂಸ್ಡ್. ಸೊ ವೆನ್ ಎವರ್ ದರ್ ಇಸ್ ಅ ಕರೆಂಟ್ ಫ್ಲೋಸ್ ಇನ್ ದ ಕಂಡಕ್ಟರ್ ಆ್ಯಂಡ್ ಫ್ಲಕ್ಸ್ ಈಸ್ ಇಂಡ್ಯೂಸ್ಡ್. ಸೊ ಆ ಫ್ಲಕ್ಸು ಅದಕ್ಕೆ ಲಿಂಕ್ ಆಗುತ್ತೆ, ಅಫ್ಕೋರ್ಸ್. ಸೊ ಅದಕ್ಕೆ ಲಿಂಕ್ ಆದಾಗ ಇಟ್ ಬಿಡುತ್ತೆ another EMF which opposes this flow. That's called as back EMF. That's called self-inductance. So EMF induced in this, we call it as back EMF. So what is self-inductance? An EMF induced in a coil due to change in its own magnetic flux, called as self-inductance. Definition ಹೇಗೆ ಬೇಕಾದರೂ ಬರೀರಿ. So again, this depends upon the flux linkage. It depends on the current, and N phi is equal to L into I, and L is a coefficient of self-inductance, and the formula is μ0 N square into A into L. This formula ನೆನ್ಪಿಟ್ಕೊಳ್ಳಿ. And E is equal to L into DI. E formula ನೆನ್ಪಿಟ್ಕೊಳ್ಳಿ. E is equal to L into DI by dt. E is equal to M into DI by dt for mutual inductance. Is that clear again? Just remember these two notes. ಹೀಗೆ ಬರ್ಕೊಳ್ಳಿ. This is very important. Mutual inductance, self inductance. Next, ಅದಾದ್ಮೇಲೆ we have something called what is the energy stored in inductor. First of all, inductor ಅಲ್ಲಿ ಎನರ್ಜಿ ಯಾಕೆ ಸ್ಟೋರ್ ಆಗುತ್ತೆ? Why it will store? ನಾನು ಹೇಳ್ದಲ್ವ ಇವಾಗ. For example, current is flowing in a coil. ಸೊ ಆಗೇನಾಗುತ್ತೆ, ದಿಸ್ ಬಿಕಾಸ್ ಆಫ್ ದಿಸ್ ನೇಚರ್, ಬಿಕಾಸ್ ಆಫ್ ದಿಸ್ ಡೈಮೆನ್ಷನ್ಸ್. ಇನ್ನೊಂದು ಇಂಡಕ್ಟೆನ್ಸ್ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ವಾಟ್? ದಿ ಕೆಪಾಸಿಟೆನ್ಸ್ ಅಂದರೆ ಏನು? ಇಟ್ ಸ್ಟೋರ್ಸ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಯಾಕೆ? ಎರಡು ಪ್ಲೇಟ್ ಇರುತ್ತೆ, ಸೆಂಟ್ರಲ್ ಡೈಎಲೆಕ್ಟ್ರಿಕ್ ಇರುತ್ತೆ. ನಂಗೆ ಕರೆಂಟ್ ಚಾರ್ಜ್ ಮಾಡಿದಾಗ ಅದೊಂಥರ ಚಾರ್ಜ್ ಸಪ್ರೇಷನ್ ಆಗುತ್ತೆ. ವಿ ಡಿಸ್ಕಸ್ ಆಲ್ರೆಡಿ ಆಲ್ ದಿಸ್ ಥಿಂಗ್ಸ್. ಸೊ ಎನರ್ಜಿ ವಿಲ್ ಸ್ಟೋರ್. ನಾನು ಆಲ್ರೆಡಿ ಡಿರೈವೇಷನ್ ಕೂಡ ಹೇಳಿದ್ದೀನಿ, ½ CV ಸ್ಕ್ವೇರ್. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಈಸ್ ½ CV ಸ್ಕ್ವೇರ್. ಆಯಿತಾ? ವಿ ಡಿರೈವ್ಡ್ ಇದು ಡಿರೈವೇಷನ್ ಇಂಪಾರ್ಟೆಂಟ್. ಐ ಥಿಂಕ್ ಯು ಹವ್ ಸೀನ್ ದಟ್ ಆಲ್ರೆಡಿ ಎಕ್ಸ್ಪ್ಲೇನ್ ದ ಸೆಕೆಂಡ್ ಚಾಪ್ಟರ್. ಸೊ ಈಗ ಇಲ್ಲೇನಾಗುತ್ತೆ, ಬಿಕಾಸ್ ಆಫ್ ದ ಕಾಯಿಲ್ ನೇಚರ್,
ಬಿಕಾಸ್ ಆಫ್ ದಟ್ ಹಿಂಗೆ ಟ್ವಿಸ್ಟ್ ಮಾಡಿ ಇಟ್ಟಿರ್ತೀವಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ ಇದರಲ್ಲೂ ಫ್ಲಕ್ಸ್ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸು. ದಟ್ ಫ್ಲಕ್ಸ್ ವಿಲ್ ಲಿಂಕ್ ಟು ದ ಸೇಮ್ ಕಾಯಿಲ್ ಆ್ಯಂಡ್ ಇ ಎಮ್ ಎಫ್ ಇಸ್ ಇಂಡ್ಯೂಸ್ಡ್. ಆ ಇ ಎಮ್ ಎಫ್ ಸ್ಟಾರ್ಟಿಂಗ್ ಇಂಡ್ಯೂಸ್ ಆಗುತ್ತಲ್ವಾ, ದಟ್ ಇಂಡ್ಯೂಸ್ ಇ ಎಮ್ ಎಫ್ ವಿಲ್ ಬಿ ದೇರ್. ಇ ಎಮ್ ಎಫ್ ಇಸ್ ಇಂಡ್ಯೂಸ್ಡ್. So in one way we can say the coil is storing some kind of energy alva. It's also storing some kind of energy, like in terms of like back EMF. ಅದು ಆಪೋಸ್ ಮಾಡ್ತಾ ಇರುತ್ತೆ ಕರೆಂಟನ್ನು, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಆ್ಯಂಡ್ ಅಲ್ಲಿ ಹೇಗೆ ಕೆಪಾಸಿಟಿ ವಿಲ್ ಡಿಪೆಂಡ್ಸ್ ಆನ್ ದ ಡೈಮೆನ್ಷನ್ಸ್. ಇಟ್ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದ ಪ್ಲೇಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. here also the inductor depends on dimensions. ಅದ್ರ ಲೆಂತ್ ಎಷ್ಟಿದೆ ಕಾಯಿಲ್ದು, ಅದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Depends on dimensions, right? So ಈಗ the amount of work done against induced EMF, so we have to calculate amount of work done. We know the formula. So suppose if I want to set up some current, if ಯಾವುದೋ ಒಂದು ಕಾಯಿಲ್ ಅಲ್ಲಿ ಒಂದು ಕರೆಂಟ್ ಐ ನಾನು ಫ್ಲೋ ಮಾಡೋಕ್ಕಂತ ಹೇಳಿದ್ರೆ I have to do some work. What is the work done? So for example, first we start with the basic formula. We know formula V is equal to W by Q and work done is equal to V into Q. In this case V andre we take EMF, let's take it as EMF into Q. The work done is the rate of doing work. Let us find rate of doing work. EMF is a constant. The charge is continuously flowing. It's dq by dt. So dq by dt, we know it is nothing but current. And what is EMF? Because it's a self-inductance, I can use a formula L into, what is self-inductance formula? L into di by dt, taking a magnitude. So dw by dt. Right? Self-inductance. So dt, it's not like cancel. You just cancel out dt. And we have a small work dw is nothing but L into di I into di and so on. This is a small work. So what is total work done? We have taken small charge dq and small work. Total work means integration of dw, integration of L into I into di. So L is it's a material property. Inductance, self-inductance, material depends upon the length, dimensions. So I into d is a constant. What is the integration of x into dx? It's a famous integration alva. X into dx and x power 1 irutte, x square by 2. The answer is x square by 2. That means it is I square by 2. The formula is nothing but half L I square. Simple derivation. V is equal to W by Q. W is equal to E into Q. That means EMF place you use that formula by using that self-inductance formula, and you will get that and then integrate model and answer. Simple derivation. ಸೇಮ್ ಇದೇ ಡಿರೈವೇಷನ್ ಹಾಫ್ ಸಿ ವಿ ಸ್ಕ್ವೇರ್ ಕೂಡ ಯೂಸ್ ಮಾಡಿದ್ದೀನಿ ನಾವು, ನೆನಪಿರ್ಬೇಕು ಎಲ್ಲದನ್ನು, ಆಯಿತಾ? ನೆಕ್ಸ್ಟು, ಸೊ ಐ ಗಿವನ್ ದ ಎಕ್ಸ್ಪ್ಲನೇಷನ್. ಸೊ ನೀವು ಆರಾಮ್ ಬರ್ಕೊಳ್ಳಿ, ಸೊ ಅರ್ಥ ಮಾಡ್ಕೊಳ್ಳಿ ಫಸ್ಟು, ಅದಾದ್ಮೇಲೆ ಕುತ್ಕೊಂಡು ಬರ್ಕೊಳ್ಳಿ, ಆಯಿತಾ? ದ ಎಂಟೈರ್ ಥಿಂಗ್. Next comes AC generator. Illu generator ide anta. I have bought the generators. Kilo 18. I had a big one small generator right. If I rotate it, it will produce current. It can even make tube lights glow ಆಗುತ್ತೆ. ಆ ಥರ ಒಂದು ಸಣ್ಣ ಪವರ್ಫುಲ್ ಜನರೇಟರ್ ಅಂತ ಇದೆ. ಓಕೆ, ಎನಿವೆ, ಸೊ ವಾಟ್ ಇಸ್ ಸೊ ನೀವು ನೋಡಿ, ನೀವು ಎಕ್ಸಾಮಲ್ಲಿ ಸ್ಟಡಿ ಮಾಡೋ ಡಯಾಗ್ರಾಮ್ ಹಿಂಗೆ, ನೀವು ಎಕ್ಸಾಮಲ್ಲಿ ಸ್ಟಡಿ ಮಾಡೋದು ಜನ್ರೇಟ್ರ್ ಹಿಂಗಿರುತ್ತೆ. ಇಲ್ಲೊಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಇರುತ್ತೆ, ಇಲ್ಲೊಂದು ನಾರ್ತ್ ಮ್ಯಾಗ್ನೆಟ್ ಇರುತ್ತೆ, ಇಲ್ಲೊಂದು ಸೌತ್ ಮ್ಯಾಗ್ನೆಟ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಯು ಸ್ಟಡಿ. ನೀವು ಸ್ಟಡಿ ಮಾಡೋದು ಇದನ್ನೇ. ದಿಸ್ ಇಸ್ ಕಾಲ್ಡ್ ಕಾನ್ಸೆಪ್ಟ್. ಇದು ಸೈನ್ಸು. ದಿಸ್ ಇಸ್ ಕಾಲ್ಡ್ ಫೌಂಡೇಶನ್. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸೈನ್ಸಲ್ಲಿ ವಿ ಹ್ಯಾವ್ ಅಪ್ಲಿಕೇಶನ್ಸ್ ಬೇರೆ, ಬೇಸಿಕ್ಸ್ ಬೇರೆ, ಫೌಂಡೇಶನ್ಸ್. ಇದು ಕಾನ್ಸೆಪ್ಟು, ಇದು ಅಪ್ಲಿಕೇಶನ್. ಆ ಕಾನ್ಸೆಪ್ಟ್ನ ಹೇಗೆ ಡೆವಲಪ್ ಮಾಡ್ತಾರಲ್ವ, ಅದು ಇಂಪಾರ್ಟೆಂಟ್. ದಟ್ ಈಸ್ ದ ರೋಲ್ ಆಫ್ ಎನ್ ಇಂಜಿನಿಯರ್. ವಾಟ್ ಇಸ್ ಎನ್ ಇಂಜಿನಿಯರ್? ಇಂಜಿನಿಯರ್ ವಿಲ್ ಸ್ಟಡಿ ದೀಸ್ ಥಿಂಗ್ಸ್ ಇನ್ ದ PU ಕಾಲೇಜ್. ಇಲ್ಲ, ಇಂಜಿನಿಯರ್ ಈ ಥರ ಬೇಸಿಕ್ ಕಲಿತಾನೆ, ಅದನ್ನು ಅಪ್ಲಿಕೇಶನ್ ಮಾಡಬೇಕಲ್ವಾ, ಅದೇ ಇಂಜಿನಿಯರಿಂಗ್ ಕೆಲಸ. ಬಟ್ ಯಾರು ಇದು ಮಾಡೋದಿಲ್ವಲ್ಲ, ಬಿಕಾಸ್ ಯು ನಾಟ್ ಲರ್ನ್ ಕಾನ್ಸೆಪ್ಟ್ಸ್ ಓನ್ಲಿ ಪ್ರಾಪರ್ಲಿ. ನಿಮ್ಮ ಬೇಸಿಕ್ ಮ್ಯಾಥ್ಸ್ ಸ್ಟ್ರಾಂಗ್ ಇಲ್ಲ, ಫಿಸಿಕ್ಸ್ ಸ್ಟ್ರಾಂಗ್ ಇಲ್ಲ, ಯು ನಾಟ್ ಸ್ಟ್ರಾಂಗ್ ಫಂಡಮೆಂಟಲಿ, ದೆನ್ ಹೌ ವಿಲ್ ಯು ಇವನ್ ಡೆವಲಪ್ ಸಮಥಿಂಗ್ ವಿಚ್ ಇಸ್ ಲೈಕ್ ಅಪ್ಲಿಕೇಶನ್ ಲೈಕ್ ದಿಸ್? ಇದರಲ್ಲಿ ಏನೇನೋ ಇರುತ್ತೆ, ಇದೇನೋ ನೀವೆಲ್ಲ ಕಲಿತೀರಾ ವೆನ್ ಯು ಗೋ ಟು ದ ದೇರ್ ಸಮಥಿಂಗ್ ಕಾಲ್ಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫಾರ್ ಮೋಸ್ಟ್ ಆಫ್ ಯು, ಆ್ಯಂಡ್ ಇನ್ ದ್ಯಾಟ್ ಯು ಗೋನ್ ಸ್ಟಡಿ ದ ಸ್ಟೇಟರ್ ಅದರಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಂಡಿಂಗ್ಸ್ ಇರುತ್ತೆ, ಸ್ಕ್ವಿರಲ್ ಗೇಜ್ ವೈಂಡಿಂಗ್ ಏನೋ ಇರುತ್ತೆ ಆ್ಯಕ್ಚುಲಿ, ಆಯಿತಾ? ಸೊ ಅದನ್ನು ಯಾಕೆ ಆ ವೈಂಡಿಂಗ್ ಯೂಸ್ ಮಾಡ್ತೀವಿ,
ಇದನ್ನ ಯಾಕೆ ಈ ಥರ ಯೂಸ್ ಮಾಡ್ತೀವಿ, ಇದೆಲ್ಲ ವೆರಿ ಬ್ಯೂಟಿಫುಲ್. ದಿಸ್ ಇಸ್ ಅಪ್ಲಿಕೇಶನ್. ಬಟ್ ಇದು ಬೇಸಿಕ್ ಪ್ರಿನ್ಸಿಪಲ್ ಏನಾಗುತ್ತೆ, ದಿಸ್ ಇಸ್ ಪ್ರಿನ್ಸಿಪಲ್. ನಾವು ಇದನ್ನು ಸಿಂಪ್ಲಿಫೈ ಅಂದರೆ ಹಂಗಲ್ಲ, ಓವರ್ ಸಿಂಪ್ಲಿಫೈಡ್, ತುಂಬ ಸಿಂಪಲ್ ಮಾಡಿ ವಿ ಹ್ಯಾವ್ ಗಿವನ್ ದಿಸ್ ಡಯಾಗ್ರಾಮ್. ಅದ ಕ್ಲಿಯರ್ ಆಗಿ. ಸೊ ವಾಟ್ ಈಸ್ AC ಜನರೇಟರ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಏನು, ನೀವು ಆಬ್ವಿಯಸ್ಲಿ ಊಟ ಮಾಡಿ ಬರಬೇಕು, ಸೊ ನೀವು ರೊಟೇಟ್ ಮಾಡಬೇಕು, ದೆನ್ ಇಟ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ. ಇನ್ಫ್ಯಾಕ್ಟ್ ಓಲ್ಡನ್ ಡೇಸ್ ಹಂಗೆ, ನಾಟ್ ಲೈಕ್ ಈ ಬೋಟ್ ಹೋಗ್ಬೇಕಂತ ಹೇಳಿದ್ರೆ ದೇ ಟು ಕೀಪ್ ದಟ್ ಈ ಸ್ಟೀಮ್ ಇಂಜಿನ್ಸ್ಗೆಲ್ಲಾನು ದೇ ಟು ಕೀಪ್ ದ ಗೈಸ್ ಟು ರೊಟೇಟ್ ಇಟ್, ಆಯಿತಾ. ಸೊ ಎನಿವೇರ್ ಓಕೆ ಬಿಡಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಗೋನ್ ಟು ಕನ್ವರ್ಟ್ ದ ಜನರೇಟರ್ಸ್, ಆಯಿತಾ. ಈಗ ನೀವು ಯು ಆರ್ ಸೀನ್ ಆಲ್ ದ ವೇಸ್ ಜನರೇಟರ್ಸ್. So what's the principle is going to work? It works in the principle of EMI, electromagnetic induction. How it's going to work? Whenever a coil is kept in a magnetic field or a magnetic flux linked with the coil changes, whenever magnetic flux linked with the coil changes, an EMF is induced. That is the principle of generator. Aita. Next. How is going to work? Same thing. I will just quickly discuss. Working at the exam ಕೇಳಿದೆ ಒಂದು ವೇಳೆ 5 ಮಾರ್ಕ್ಸ್ ಕೇಳಿದ್ರೆ ಡಯಾಗ್ರಾಮ್ ಬರೀ ಕ್ಲಿಯರ್ ಆಗಿ. ನೀವು ಈ ಥರ ಡಯಾಗ್ರಾಮ್ ಬರೋಕ್ಕಾಗಲ್ಲ, ಯು ಕ್ಯಾನ್ ರೈಟ್ ದಿಸ್ ಕೈಂಡ್ ಆಫ್ ಡಯಾಗ್ರಾಮ್. ಡಯಾಗ್ರಾಮ್ ಬರ್ದಿಲ್ಲ ನಾನು, ಸಿಂಪಲ್ ಡಯಾಗ್ರಾಮ್ ಬರೀ ಅಷ್ಟೇ. ಜಸ್ಟ್ ಪುಟ್ ಒನ್ ನಾರ್ತ್ ಆ್ಯಂಡ್ ಸೌತ್. ಇದು ಸಿಂಪಲ್ ಆಗಿ ಒಂದು ನಾರ್ತ್ ಆ್ಯಂಡ್ ಸೌತ್ ಹಿಂಗೆ ಹಾಕ್ಬಿಟ್ಟು ನೀವು ಕಾಂಪ್ಲಿಕೇಟಾಗಿ ಬರೆಯೋಕೆ ಹೋಗ್ಬೇಡಿ, ಆರಾಮಾಗಿ ಸಿಂಪಲಾಗಿ ಬರೆದು ಬಿಡ್ತಾರೆ. ಬರೆದು ಒಂದು ರಿಂಗ್ ಇಲ್ಲೊಂದು ಕೊಟ್ಬಿಟ್ಟು ಪ್ರಾಪರಾಗಿ ಬರೀರಿ, ಸಿಂಪಲ್. ಐ ಥಿಂಕ್ ನಿಮ್ಗೆ ತುಂಬ ಕಾಲೇಜ್ ಕೊಟ್ಟಿದ್ದಾರೆ ಡಯಾಗ್ರಾಮ್ನ, ಸೇಮ್ ಡಯಾಗ್ರಾಮ್, ಸಿಂಪಲಾಗಿ ಬರೀರಿ. ಓಕೆ. ಸೊ ವಾಟ್ ಐಮ್ ಸೇಯಿಂಗ್ ಇಸ್ ಬೇಸಿಕಲಿ, ಸೊ ಓಕೆ, ಸೊ ವರ್ಕಿಂಗ್ ಹೇಗೆ ವರ್ಕ್ ಆಗುತ್ತೆ, ಸಿಂಪಲ್ ಮಕ್ಕಳು, ಇಟ್ಸ್ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಇಫ್ ಐ ಆಮ್ ಟೇಕಿಂಗ್ ಎ ಕಾಯಿಲ್, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಕಾಯಿಲ್, ಆಯಿತಾ. ಇದು ಕಾಯಿಲು. ನಾನೇನು ಮಾಡಿ, ಇಲ್ಲೊಂದು ಮ್ಯಾಗ್ನೆಟ್ ಇದೆ. ನಾನೇನು ಮಾಡ್ತೀನಿ, ಈಗ ಈ ಕಾಯಿಲ್ ರೊಟೇಟ್ ಮಾಡ್ತೀನಿ. ನೀವು ಯೋಚನೆ ಮಾಡಿ, ಫಸ್ಟು ಇಲ್ಲೊಂದು ಮ್ಯಾಗ್ನೆಟ್ ಇದೆಯಾ, ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಾ ಇದೆಯಾ, ಹಿಂಗೆ ಮೇಲೆ ಹೋಗ್ತಾ ಇದೆ, ಯಾವುದು ಹೊರಡೆ ಹೋಗ್ತಾ ಇಲ್ಲ, ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಾ ಇದೆ. ನಾನು ಸ್ವಲ್ಪ ಹಿಂಗೆ ರೊಟೇಟ್ ಮಾಡ್ತೀನಿ. ಈಗ ರೊಟೇಟ್ ಮಾಡಿದಂಗೆ ಏನಾಗುತ್ತೆ, ಫೀಲ್ಡ್ ಲೈನ್ಸ್ ಸ್ವಲ್ಪ ಎಂಟ್ರಿ ಆಗ್ತಾ ಇದೆ. ಈಗ ಸಮ್ಮರ್ ಎಂಟ್ರಿಂಗ್ ರೊಟೇಟ್ ಮಾಡ್ತೀನಿ. ಈಗ ನೋಡಿ ಮ್ಯಾಕ್ಸಿಮಮ್ ಫೀಲ್ಡ್ ಲೈನ್ಸ್ ಎಂಟ್ರಿ ಆಗ್ತಾ ಇದೆ. ದಟ್ ಮೀನ್ಸ್ ವಾಟ್, ಇಟ್ ವಾಸ್ ಝೀರೋ ಮ್ಯಾಕ್ಸಿಮಮ್, ಝೀರೋ ಬಿಕೇಮ್ ಮ್ಯಾಕ್ಸಿಮಮ್. So that means it is changing from 0 to maximum. The number of field lines entering this coil is changing continuously as I rotate it. It became maximum. Then again if I further rotate it, again it will become minimum. So it will go from 0 to maximum to minimum. The number of field lines linked with the coil increases if I turn 90 degrees, 0 to 90. Then from 90 to 180 it decreases. That means current produced also increases from 0 to 90, then decreases from 90 to 180. So the current produced will go 0 to 90 ಇಂದ ಜಾಸ್ತಿ ಆಗುತ್ತೆ, 90 to 180 ಡಿಕ್ರೀಸ್ ಆಗುತ್ತೆ. ಇದು ಒಂದು ಅರ್ಧ ಸೈಕಲ್ ಆಯಿತು. ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಅರ್ಧ ಸೈಕಲು. ಈಗ ಇನ್ನೊಂದು ಅರ್ಧ ಸೈಕಲ್ಲು ಆಪೋಸಿಟ್ ನೋಡಿ, ಮತ್ತೆ ಫರ್ದರ್ ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಡಿಕ್ರೀಸ್ ಆಗುತ್ತೆ. ಫರ್ದರ್ ಇಟ್ ಇನ್ಕ್ರೀಸ್, then again it decrease, ಮತ್ತೆ ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗುತ್ತೆ. 0 to 90, 90 to 180, 180 to 270, 270 to 360. Which trigonometric function, see that is the beauty of mathematics. ನಾನು ಅದನ್ನೇ ಪ್ರತಿ ಸತಿ ಹೇಳ್ತೀನಿ. ನೀವು ಏನು ಗೊತ್ತಾ ಮ್ಯಾಥ್ಸ್ ಕಲಿಯೋದು, ಸೊ ದಟ್ ಯು ಅಪ್ಲೈ ಮ್ಯಾಥ್ಸ್ ಹೆಲ್ಪ್ಸ್ ಇಂದ. ನಾನು ಮತ್ತೆ ಹೇಳ್ತೀನಿ, ಡೋಂಟ್ ಥಿಂಕ್ ಐ ಆಮ್ ಟೆಲಿಂಗ್ ಸಮಥಿಂಗ್ ಅಟ್ ಆಲ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಥ್ ಅನ್ನೋದು ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ವಾಟ್ ಈಸ್ ಮ್ಯಾಥಮೆಟಿಕ್ಸ್? ಇಟ್ಸ್ ಎ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಈಗ ಯಾವುದೋ ನೋಡಿ ಇದು ಆಗ್ತಾ ಇದೆ, ಇಲ್ಲಿ ಕರೆಂಟ್ ಹಿಂಗೆ ಪ್ರೊಡ್ಯೂಸ್ ಆಗ್ತಾ ಇದೆ. ಹೌ ಕ್ಯಾನ್ ಐ ರೆಪ್ರೆಸೆಂಟ್ ದಿಸ್ ಕರೆಂಟ್? ಬೈ ಯೂಸಿಂಗ್ ಎ ಕ್ವಾಂಟಿಟಿ ಕಾಲ್ಡ್ ಟ್ರಿಗ್ನೋಮೆಟ್ರಿ, ಸೈನ್ ಥೀಟಾ. ನಮ್ಮ ಸೈನ್ ಥೀಟಾ ಹಿಂಗೇ ಬಿಹೇವ್ ಆಗುತ್ತೆ, ಎಕ್ಸಾಕ್ಟ್ಲಿ ಹಿಂಗೆ ಬಿಹೇವ್ ಆಗುತ್ತೆ. ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಸೈನ್ ಥೀಟಾ. ಇನ್ಫ್ಯಾಕ್ಟ್ ತುಂಬ ಸರಿ ದೇ ಲಾಸ್ಟ್ ಕ್ವಶನ್ಸ್ ಇನ್ ಯೂನಿವರ್ಸಿಟಿ, ಇನ್ ಇಂಜಿನಿಯರಿಂಗ್, ಸಾರಿ ಇನ್ KCET ಆಲ್ಸೋ. I'll ask you find the sum of sin 0 plus sin 10 plus sin 20 plus sin 30 up to sin 360 ಅಂತ ಕೇಳ್ತಾರೆ. You know the graph, if you add everything it will be 0 because positive and negative is there. ಇದು ತುಂಬ trigonometry is the first lesson you should learn. ನಾನು KCET ಟೀಚ್ ಮಾಡೋಕ್ಕಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಟೀಚ್ trigonometry, ಫಸ್ಟ್ ಚಾಪ್ಟರ್ trigonometry. ಅದ್ರಲ್ಲಿ ಪರ್ಫೆಕ್ಟ್ ಆದಮೇಲೆ ಯು ಕ್ಯಾನ್ ಗೋ ಟು ದ ಅದರ್ ಚಾಪ್ಟರ್ಸ್. trigonometry is very very important. ಆಯಿತಾ? ಸೊ ವಿಲ್ ಜಸ್ಟ್ ಗೋ ಟು ಎಕ್ಸ್ಪ್ರೆಷನ್. ವಾಟ್ ಇಸ್ ಎಕ್ಸ್ಪ್ರೆಷನ್ ನಾವು?
what I told, that's an explanation. As the the flux linked with the coil, as it rotated, the flux linked with the coil changes and EMF is induced. ನೀವು ಓನಾಗಿ ಬರ್ಕೊಳ್ಳಿ ಅದನ್ನ ಆಯ್ತಾ, ಅದನ್ನ ಪರವಾಗಿಲ್ಲ. What the expression now here is, we need to find what's EMF. What the form of EMF is d phi by dt. d phi by dt. I need to know what's the flux. Flux is equal to, what's the formula? Flux is equal to B into area. So yeah, area, let's say A only. BA into cos theta. This is a formula. Theta ಬಂದ್ರೆ ಇಲ್ಲಿ we are using angular velocity. So omega t. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ E is equal, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, B and A are common constants. So I need only differentiation with respect to cos omega theta. So ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, omega cos differentiation minus, ಇಲ್ಲಿ minus ಇದೆ, is minus d phi by dt. So minus cos omega t ಬಂದು minus sign ಬರುತ್ತೆ, minus minus plus ಆಗುತ್ತೆ, or you can take magnitude also fine. And B into A. What is differentiation of cos? Chain rule. ನಾನು ಮ್ಯಾಥ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ. What is differentiation of sin to x? Sin to x differentiation cos to x into differentiation of 2x, that is 2 into 2. So now constant ಇದ್ದಾಗ ಅದು ಮಲ್ಟಿಪ್ಲೈ ಮಾಡಬೇಕು. ಇದು ಒಮೆಗಾ ಇದೆ, so I won't write omega here and sin omega t. ಇದು the EMF induced formula is BA omega into, of course, if number of turns n is there, it is NBA omega. For number of turns n, if you have n here, the number of turns will be n, will be everywhere, n will be there. NBA omega sin omega t. So we can take, this is a peak voltage, NBA omega, that's a maximum EMF that can be produced, into sin omega t. The formula. ಬರ್ದೀನಿ ಕ್ಲಿಯರ್ ಆಗಿ, ಐ ರಿಟರ್ನ್ ಬರ್ದೀನಿ, ನೀವು ಬರ್ಕೊಬೇಕು ಅಷ್ಟೇ. ಇದನ್ನ ಕ್ಲೀನಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ಕೊಬೇಕು ನೀವು, ಆಯ್ತಾ? Coming to next, this is how it is diagram. Andre first, oh fine, so they have taken like this. Anyway, see, even madakantilla basically number of, so what we see is all the same it is. So basically coiling ಇದೆಯಲ್ವಾ, this is a coil. ಸೊ ಯಾವತ್ತೇ ಆಗಲಿ ನಾವು, ಸಿನ್ಸ್ ವಿ ಆರ್ ಟೇಕಿಂಗ್ ಇಟ್ ಸೇಯಿಂಗ್ 0 degrees it is 90 ಆಗುತ್ತೆ. ಸೊ ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಎ, ಸೊ ಇದು ಬಿ ಆಗುತ್ತಲ್ವಾ. ಸೊ ದಿಸ್ ಇಸ್ ಅ ಏರಿಯಾ ವೆಕ್ಟರ್ ಹೀಗಿರುತ್ತೆ ಏರಿಯಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಹೀಗೆ ಇದೆ ಬಿ ಅಂತ. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0, ದಿಸ್ ಇಸ್ ಟೇಕ್ ಇಟ್ 0 ನಾವು. ಸೊ ಅಗೇನ್ ವಾಟ್ ಹ್ಯಾಪನ್ ಬೇಸಿಕಲಿ, ವೆನ್ ಯು ರೊಟೇಟ್ ಇಟ್ ಇನ್ ಒನ್ ಡೈರೆಕ್ಷನ್, ಪಾಸಿಟಿವ್ ಡೈರೆಕ್ಷನ್, the number flux will keep increasing magnitude. Again you bring it to one direction, again you decrease it. Again in opposite direction you're going to rotate it, then it's going to come in opposite direction, then it's going to come to 360 degrees like this. Same. You can take reference point anywhere you want. BA cos theta. Yeah. So next is, and then see, it is entering flux. See, ನೀವು ಕೇಳ್ಬೋದು ಸರ್ ಹಿಂಗಿದ್ದಾಗ ಜಾಸ್ತಿ ಫ್ಲಕ್ಸ್ ಎಂಟರ್ ಆಗ್ತಾ ಇದೆಯಲ್ವ ಸರ್ ಮ್ಯಾಕ್ಸಿಮಮ್ ಅಂತ. ಸಿ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಮ್ಯಾಕ್ಸಿಮಮ್ ಫ್ಲಕ್ಸ್ ಎಂಟ್ರಿಂಗ್, ವಿ ಟಾಕಿಂಗ್ ಅಬೌಟ್ ಚೇಂಜ್ ಇಸ್ ವೆನ್ ಇಸ್ ಅ ಚೇಂಜ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಇಲ್ಲಿ let's say 100 is there, 100 number of fields entering. By the time you rotate it to 0, 100 to 0 more change, you know, so therefore flux is more. Atara basically, okay. Change is important, not number of this. Okay. I hope you understood this. Aste makla, it's a very simple chapter. That's all we discussed. So illivargu ನೀವು ನೋಡಿದ್ರೆ I hope ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. And if you understood, definitely let me know in the comment section lecture ಹೇಗಿತ್ತು ಅಂತ. ಸೊ ಅದಾದಮೇಲೆ ಬೇರೆ ಲೆಕ್ಚರ್ಸ್ ಎಲ್ಲಾದನ್ನೂ ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್, ದಯವಿಟ್ಟು ಎಲ್ಲ ಚಾಪ್ಟರ್ನ ಒಂದು ಆರ್ಡರ್ ಸ್ಟಡಿ ಮಾಡ್ಕೊಂಡು ಹೋಗಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಇದೆ ಕ್ಲಿಯರ್ ಆಗಿ? ದಟ್ಸ್ ಇಟ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಟೇಕ್